ಕಲ್ಯಾಣ ವಿಶ್ವದ ಕಲ್ಯಾಣ ವೆಂಕಟೇಶ ಕಲ್ಯಾಣ ವಿಶ್ವದ ಕಲ್ಯಾಣ
श्रियः कांताय कल्याण निधये निधयेर्दिनां श्रीवेंकट निवासाय श्रीनिवासाय ते नमः श्रौत स्मार्त आदिकं कर्म निखिलं येन सूत्रितं तस्मै समस्त वेदार्थ विदे विकनसे नमः श्रुति स्मृति नदी पूर्णम शास्त्र कल्लोल शंकुलम विष्णु भक्ति युदकम शुद्धम वंदे श्री विकनोर्नवम श्री गोविंद 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 अद्य श्री महाविष्णोः आज्ञया प्रवर्तमानस्य अद्य ब्रह्मणः द्वितीय परार्धे श्री श्वेत वराह कल्पे वैवस्वत मन्वन्तरे कलियुगे प्रथम पादे जम्बूद्वीपे भारतवर्षे भरतखण्डे शताब्दे मेरोः दक्षिणे पार्श्वे श्री आदिवराह क्षेत्रे वेंकटाचले श्री श्रीनिवास स्वामिनः दिव्य सन्निधौ कल्याण मंडपे अस्मिन् वर्तमानेन व्यावहारिक चांद्रमानेन प्रभवादि षष्ठी संवत्सराणां मध्ये शुभ नक्षत्र शुभ योग शुभकरण एवं गुण विशेषण विशिष्टायां अस्यां शुभ तिथौ श्री श्रीनिवास स्वामिनः प्रीत्यर्थं मम ఇప్పుడు మీ యొక్క గోత్రము మీ యొక్క పేరు మీ భార్య పేరు మీ పిల్లల పేర్లని మీ కుటుంబ సభ్యుల పేరుని సహ కుటుంబంగా చెప్పుకోవాలి. మీ యొక్క కోరికలను ప్రార్థనను మనసులో స్వామివారికి విన్నవించవలసినది. చెప్పండి. సహ కుటుంబానాం క్షేమ స్థైర్య ధైర్య వీర్య విజయ అభయ ఆయుః ఆరోగ్య ఐశ్వర్యాణం అభివృద్ధ్యర్థం ఇష్టకామ్యార్థ సిద్ధ్యర్థం ధర్మార్థ కామ్యమోక్ష చతుర్విధ ఫల పురుషార్థ సిద్ధ్యర్థం సత్సంతాన సౌభాగ్య సిద్ధ్యర్థం రాజద్వారే రాజముఖే సర్వకార్య ఆనుకూల్య సిద్ధ్యర్థం శ్రీ శ్రీనివాస స్వామినః కరుణ కటాక్ష
ವೀಕ್ಷಣ ವೀಕ್ಷಣ ಪರಿಪೂರ್ಣ ಅನುಗ್ರಹ ಸಿದ್ಧ್ಯರ್ಥಂ ಶ್ರೀ ಶ್ರೀ ಶ್ರೀನಿವಾಸ ಸ್ವಾಮಿನಃ ಶ್ರೀನಿವಾಸ ಸ್ವಾಮಿನ ಲೋಕಕ್ಷೇಮಾರ್ಥಂ ಲೋಕಕ್ಷೇಮಾರ್ಥಂ ಶ್ರೀ ಭೂಮಿ ನೀಲ ಶ್ರೀ ಭೂಮಿ ನೀಲ ಸಮೇತಸ್ಯ ಸಮೇತಸ್ಯ ಶ್ರೀ ಶ್ರೀ ಶ್ರೀನಿವಾಸ ಸ್ವಾಮಿನಃ ಶ್ರೀನಿವಾಸ ಸ್ವಾಮಿನ ವೈವಾಹಿಕ ವೈವಾಹಿಕ ಕಲ್ಯಾಣೋತ್ಸವಂ ಕಲ್ಯಾಣೋತ್ಸವ ಶ್ರೀ ವೈಖಾನಸ ಶ್ರೀ ವೈಖಾನಸ ದಿವ್ಯ ದಿವ್ಯ ಆಗಮೋಕ್ತ ಆಗಮೋಕ್ತ ಪ್ರಕಾರೇಣ ಪ್ರಕಾರೇಣ ಅಹಂ ಅಹಂ ಆಚಾರ್ಯ ಮುಖೇನ ಆಚಾರ್ಯ ಮುಖೇನ ಕಾರಯಿಷ್ಯೆ ಕಾರಿಷ್ಯೆ ಸರ್ವಂ ಸರ್ವಂ ಶ್ರೀ ಶ್ರೀ ಶ್ರೀನಿವಾಸಾರ್ಪಿತಮಸ್ತು ಶ್ರೀನಿವಾಸ ಏಡುಗೊಂಡಲವಾಡ ವೆಂಕಟರಮಣ ಗೋವಿಂದ ಗೋವಿಂದ. ಗೋವಿಂದ ಎಂಬುದಾಗಿ ಗೋವಿಂದನ ನಾಮಸ್ಮರಣೆಯನ್ನು ಮಾಡ್ತಾ ಸಪ್ತಗಿರೀಶನನ್ನು ಸ್ಮರಿಸುತ್ತಾ ಭಕ್ತರಾದ ನಾವೆಲ್ಲರೂ ಕೂಡ ಕಾರ್ಯಕ್ರಮದಲ್ಲಿ ಭಾಗಿಗಳಾಗ್ತಾ ಇದ್ದೇವೆ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ದೇವದೇವೋತ್ತಮ ದೇವತಾ ಸಾರ್ವಭೌಮನಾದ ಕಲಿಯುಗ ಪ್ರತ್ಯಕ್ಷ ದೈವ ಶ್ರೀ ಶ್ರೀನಿವಾಸ ದೇವರ ಕಲ್ಯಾಣ ಮಹೋತ್ಸವ ಕಾರ್ಯಕ್ರಮ ತಿರುಮಲ ಕ್ಷೇತ್ರ ಭೂವೈಕುಂಠವೆಂದು ಪ್ರಸಿದ್ಧಿಯನ್ನು ಪಡೆದಿರುವಂತಹ ಕ್ಷೇತ್ರ ಮಾಯಾವಿ ಪ್ರಮಾನಂದಂ ತ್ಯಕ್ವಾ ವೈಕುಂಠಮುತ್ತಮಂ ಸ್ವಾಮಿ ಪುಷ್ಕರಣಿ ತೀರೆ ರಮಯ ಸಹಮೋದತೆ. ಸ್ವಾಮಿ ಪುಷ್ಕರಣಿ ತೀರದಲ್ಲಿ ರಮೆಯಿಂದ ಸಹಿತನಾಗಿ ಭಕ್ತ ಕೋಟಿಯನ್ನು ಅನುಗ್ರಹಿಸುತ್ತಿದ್ದಾನೆ. ಆ ಸ್ವಾಮಿಯ ಕಲ್ಯಾಣ ಮಹೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಎಲ್ಲ ಭಕ್ತರಿಂದ ಸಂಕಲ್ಪವನ್ನು ಮಾಡಿಸಿ ಶುದ್ಧಿ ಪುಣ್ಯಾಹ ವಾಚನ ಕಾರ್ಯಕ್ರಮದೊಂದಿಗೆ ಕಲ್ಯಾಣೋತ್ಸವ ಕಾರ್ಯಕ್ರಮವನ್ನು ಆರಂಭಿಸುತ್ತಿದ್ದಾರೆ. ನಿರ್ವಿಘ್ನ ಪರಿಸಮಾಪ್ತಿಗಾಗಿ ವಿನಾಯಕನ ಪೂಜೆಯ ಪರ್ಯಾಯವಾಗಿ ವಿಶ್ವಕ್ಸೇನ ಆರಾಧನೆಯನ್ನು ಮಾಡುತ್ತಾ ಸ್ಥಳ ಶುದ್ಧಿ, ವಾತಾವರಣ ಶುದ್ಧಿ, ದ್ರವ್ಯ ಶುದ್ಧಿ, ಆತ್ಮಶುದ್ಧಿಯನ್ನು ಸಂಪಾದಿಸಿಕೊಡುವಂತಹ ಶುದ್ಧಿ ಪುಣ್ಯಾಹ ವಾಚನೆ ಅಥವಾ ಸ್ವಸ್ತಿ ಪುಣ್ಯಾಹ ವಾಚನೆ ಅನ್ನುವಂತಹ ಕಾರ್ಯಕ್ರಮವನ್ನು ಅರ್ಚಕ ವರೇಣ್ಯರು ಬಹಳ ಭಕ್ತಿಯಿಂದ ಆರಂಭಿಸುತ್ತಿದ್ದಾರೆ. ಮಂತ್ರಗಳನ್ನು ಉಚ್ಚರಿಸುತ್ತಾರೆ. ಕೇಳಿ ಕೃತಕೃತ್ಯರಾಗೋಣ. ಹರೇ ಶ್ರೀನಿವಾಸ ಸಪ್ತಗಿರಿವಾಸ ಶ್ರೀ ವೆಂಕಟೇಶ ಗೋವಿಂದ ಗೋವಿಂದ. ಆಪದ್ಬಾಂಧವ ಅನಾಥ ರಕ್ಷಕ ಗೋವಿಂದ ಗೋವಿಂದ. ಶುದ್ಧಿ ಪುಣ್ಯಾಹ ವಾಚನ ಕಾರ್ಯಕ್ರಮ. ಕಲಶವನ್ನಿರಿಸಿದ್ದಾರೆ. ಕಲಶದಲ್ಲಿ ಗಂಗಾದಿ ಸಕಲ ತೀರ್ಥಗಳನ್ನು ಆಹ್ವಾನಿಸುವಂತಹದ್ದು. ತೆಂಗಿನಕಾಯಿಯನ್ನು ಮೇಲೆ ಇರಿಸಿದ್ದಾರೆ. ಸುತ್ತಲೂ ಕೂಡ ಮಾವಿನ ಎಲೆ. ಅತ್ಯಂತ ಶುಭ ಸೂಚಕವಾಗಿರತಕ್ಕಂತಹ ಕಾರ್ಯಕ್ರಮವನ್ನು ನಾವೆಲ್ಲರೂ ವೀಕ್ಷಿಸುತ್ತಿದ್ದೇವೆ. ಲೋಕ ಕಲ್ಯಾಣಾರ್ಥವಾಗಿ ನಡೆಸುವಂತಹ ಕಲ್ಯಾಣೋತ್ಸವ ಕಾರ್ಯಕ್ರಮ. ಆ ಕಲ್ಯಾಣೋತ್ಸವದ ಕಾರ್ಯಕ್ರಮದಲ್ಲಿ ಶುದ್ಧಿ ಪುಣ್ಯಾಹ ವಾಚನೆ ಅನ್ನುವಂತಹ ಕಾರ್ಯಕ್ರಮ. ಮಂತ್ರಗಳನ್ನು ಉಚ್ಚರಿಸುತ್ತಿದ್ದಾರೆ. ಆ ಮಂತ್ರಗಳನ್ನು ಕೇಳುತ್ತಾ ಕಾರ್ಯಕ್ರಮದ ವೈಭವವನ್ನು ವೀಕ್ಷಿಸುತ್ತಾ ಕೃತಕೃತ್ಯರಾಗೋಣ. ಹರೇ ಶ್ರೀನಿವಾಸ ಸಪ್ತಗಿರಿವಾಸ ಶ್ರೀ ವೆಂಕಟೇಶ ಗೋವಿಂದ ಗೋವಿಂದ. ಆಪದ್ಬಾಂಧವ ಅನಾಥ ರಕ್ಷಕ ಗೋವಿಂದ ಗೋವಿಂದ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಶ್ರೀನಿವಾಸಾಯ ಮಂಗಳಂ ಎಂಬುದಾಗಿ ಆ ಭಗವಂತನನ್ನು ಭಜಿಸುತ್ತಾ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಾ ಧನ್ಯರಾಗೋಣ. ಅರ್ಚಕ ವರೇಣ್ಯರು ಬಹಳ ಭಕ್ತಿಯಿಂದ ಶ್ರದ್ಧೆಯಿಂದ ಸ್ವಸ್ತಿ ಪುಣ್ಯಾಹ ವಾಚನ ಕಾರ್ಯಕ್ರಮವನ್ನು ಕಲ್ಯಾಣೋತ್ಸವದ ಅಂಗವಾಗಿ ಮೊಟ್ಟ ಮೊದಲಿಗೆ ಮಾಡ್ತಾ ಇರುವಂತಹದ್ದು. ಒಂದು ಸಿಂಹಾಸನದಲ್ಲಿ ಶ್ರೀದೇವಿ ಭೂದೇವಿ ಅಮ್ಮನವರು ವಿರಾಜಿಸುತ್ತಾ ಭಕ್ತರನ್ನೆಲ್ಲರನ್ನ ಅನುಗ್ರಹಿಸುತ್ತಿದ್ದರೆ, ಮತ್ತೊಂದು ಸಿಂಹಾಸನದಲ್ಲಿ ಶ್ರೀನಿವಾಸ ದೇವರು ನಿತ್ಯಂ ವ್ರಜಾಮಿ ಶರಣಂ ಧರಿಂ ಲಾಭಸ್ತೇಷಾಂ ಜಗಸ್ತೇಷಾಂ ಕುತಸ್ತೇಷಾಂ ಪರಾಭವಃ ಏಷಾಮಿಂದೇ ಹೃದಸ್ಯಾಮೋರ್ಧಯಸ್ಥೋ ಜನಾರ್ದನಃ ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೋಜೋ ಭೋಜೋ ನಮಾಮ್ಯಃ ಪ್ರಾಣಾನಾಯಂ ಯಾಕ್. ಓಂ ಭೂಃ ಅದ್ಯಮಜಾ ಪೂರ್ವೋಕ್ತ ಏವಂ ಗುಣವಿಜೇಜನವಿಟ್ಟ ಯಾಮಸ್ಯಾಂ ಸುಪದಿದೌ ಅಸ್ಯ ದೇವದೇವಸ್ಯ ಭಗವತೋ ನಾರಾಯಣಸ್ಯ ಶ್ರೀಯಪ್ಪದೇ ಪುರುಷೋತ್ತಮಸ್ಯ ಶ್ರೀಮತಿಕಲಾಂಡಕೋಟಿ ಬ್ರಹ್ಮಾಂಡ ನಾಯಕಸ್ಯ ಶ್ರೀ ಭೂಮಿ ನೀಲಾ ಸಮೇತ ಶ್ರೀ ಶ್ರೀನಿವಾಸ ಸ್ವಾಮಿನಃ ವೈವಾಹಿಕೋತ್ಸಕರ್ಮಾಂಗಂ ಶುದ್ಧಿ ಪುಣ್ಯಾಹ ವಾಚನಂ ಕರಿಷ್ಯೆ. ಆದೌ ನಿರ್ವಿಘ್ನೇನ ಪರಿಸಮಾವಾಪ್ತ್ಯರ್ಥಂ ವಿಶ್ವಕ್ಷೇನಾರಾಧನಂ ಕರಿಷ್ಯೆ. ತತಃ ಕಲಸಾರಾಧನಂ ಕರಿಷ್ಯೆ. ದಾನಾತಪ್ತುತಮಾನದೇಶು ಸರತ್ಸರಿತ್ಸು ಪರಿಪೂರಿತೇಷು ಅಭೋಮಿಗುಂಡಂ ಪ್ರಥಮಾದಿಗಿಷ್ಯೆ. ಋಣೋಮಿ ದತ್ತಾಕುಂ ಸುಚರಕುಂ ಸುಧರ್ಮ ಇದಮಾಪಶ್ವಾತಿಪತಮಾಶ್ಯಾಂತ ಜಾತತಮಾಟಮಾಟಪತಮಾಃ ಪೂತ ಪೂತತಮಾ ಪುಣ್ಯ ಪುಣ್ಯತಮಾ ಮೇದ್ಯ ಮೇದ್ಯತಮಾ ವೃತಾಂ ವೃತ್ರಸಾಃ ಪೂತಾ ಬ್ರಹ್ಮ ಪವಿತ್ರೇಣ ಪೂತಾ ಸೂರ್ಯಸ್ಯ ರಶ್ಮಿಭಿಃ ಏತೇ ಶತಂ ವರುಣಯೇ ಸಹಸ್ರಂ ಜಗ್ನಿಜಾಃ ಪಾಶಾವತದಾಃ ಪುತ್ರಾಃ ತೇಭ್ಯೋ ನಗೇಂದ್ರಸ್ಯ ವಿದೋದ ವಿಷ್ಣುರ್ವಿಶ್ವೇ ದೇವ
अमुञ्जन्तु मरुदस्वस्य ओं भूवर्णमावाहजामि प्रचेतसमावाहजामि रक्ताम्बरधरमावाहजामि यादस्पतिमावाहजामि वरुणाय नमः इदमासनम् वरुणाय नमः पाद्यं समर्पयामि अर्घ्यं समर्पयामि आचमनीयं समर्पयामि वरुणाय नमः पुण्यपुष्पैः पूजयामि वरुणाय नमः गुलोपहार निवेदयामि ताम्बूलं समर्पयामि वरुणाय नमः सर्वोपचारान् समर्पयामि सुप्रीत सुप्रसन्न वरदो भवतु ओमाग्नेयोजस्मात् वचामहे त्वा विश्वे जनात्वन्महितो न जम्बो वैराजन्ते सुकुदन्यदत्तां प्रैषामधीशो विबुधानामनादिः यामे स्तान्दनिदान् ददातु ओं भू विश्वक्षे नमावाहजामि शान्तमावाहजामि हरमावाहजामि अमितमावाहजामि नित्यानपायनमावाहजामि तद्दक्षिणे सूत्रवदेमावाहजामि वामे दिगामावाहजामि विश्वक्षेनाय नमः इदमासन विश्वक्षेनाय नमः पाद्यं समर्पयामि अर्घ्यं समर्पयामि आचमनीयं समर्पयामि विश्वक्षेनाय नमः पुण्यपुष्पैः पूजयामि विश्वक्षेनाय नमः शान्ताय नमः हराय नमः अमिताय नमः नित्यानवायिने नमः सूत्रवत्यै नमः विश्वक्षेनाय नमः पुण्यपुष्पैः पूजयामि गुलोपहार निवेदयामि ताम्बूलं समर्पयामि विश्वक्षेनाय नमः सर्वोपचारान् समर्पयामि सुप्रीत सुप्रसन्नो वरदो भवतु भवद्वृणज्ञः सुपुण्याहं करोमि कुरुष्म स्वस्तिः प्रोक्षितमस्तु अस्तु प्रजापति प्रगितां प्रजापतिः श्यां यन्तकोराणि श्यां यन्तपापाणि श्यां यन्त्वा ईतयः शुभानि वर्धन्तां शुभानि श्यां यन्तकोराणि श्यां यन्तपापाणि श्यां यन्त्वा ईतयः शुभानि वर्धन्तां शुभानि श्यां यन्तकोराणि श्यां यन्तपापाणि श्यां यन्त्वा ईतयः शुभानि वर्धन्तां शुभानि ओं मतो देवावन्तु नो यदो विष्णुर्विचक्रमे पृथिव्या सप्तधामभिः इदं विष्णुर्विचक्रमे त्रयधानतदेपदं समूढमस्य पाकुं सुरे त्रीणिपदा विचक्रमे विष्णुर्गोपादाभ्यः तदो धर्माणि धारयन् विष्णो कर्माणि पश्यति यदो व्रतानि पस्पसे इन्द्रसूयजस्सगा तद्विष्णो परमं पदकं सदा पश्यन्ति सूर्यः दिवीव चक्षुरादतं तद्विप्रासो विपञ्चमो जागृवागं सस्कमिन्ददे विष्णोर्यत्परमं पदं भद्रं कर्णे विष्णुयाम देवाः भद्रं पश्ये माक्षपर्यचित्राः स्त्रैरङ्गैः सुष्ठुवागं सस्तनोभिर्व्यसेमदहितं जनायुः शतमिन्नु शरदो अन्तिदेवायत्राणश्चक्राचरसन्तनूना पुत्रासो यत्र पितरो भवन्ति मानो मध्यारीर्षिता युद्गन्तो अतिथिर्झोरतिथिरन्तरिक्षं अतिथिर्मातास्य पिता च पुत्रः विश्वे देवातिथिः पञ्चजना अतिथिर्जातमतिथिर्जनित्वं यत्पुण्यन्नक्षत्रं तद्वत्कुर्वेदोपव्युषं यदा वै सूर्य उदेति अदनक्षत्रन्यैति यावदत्र सूर्यो गच्छेत् यत्र जगन्यं पश्येत् तावत् गुरुवेत्कारे स्यात् पुण्याः एव कुरुते दिविश्रे स्वान्तरिक्षे तस्मा पृथिव्या सम्भव ब्रह्मवच्च समज ब्रह्मवच्च सायत्वा पवमानस्सुवर्जनः पवित्रेण विचर्षणिः यः पोता सुपुनातुमा पुनन्तुमा देवजनाः पुनन्तमनवोदया पुनन्त विश्व आयुवः जातवेद पवित्रवद पवित्रेण पुनाहि मां शुक्रेण देवदीत्यद अग्ने कृत्वा कृतो मृणो यत्ते पवित्रमच्युषे अग्ने विततमन्तराः ब्रह्मदेन पुनेमहे उपाभ्या देवसविदः पवित्रेण धवेन च यः पावबाणेरद्येति ऋषिभिः संवृतकं रसो तस्मै सरस्वती गृहे क्षीरकं सर्पिर्मदोदकं पावमाने स्वस्तजनैः सुतगायुकृतस्तुतः ऋषभिः संवृतोर्षः ब्राह्मणेष्वमृतकं हितं येन देवाः पवित्रेण आत्मानं पुनते सदा तेन दहत्रदारेण पावमान्यः पुनन्तुमा प्राजापत्यं पवित्रो शतोऽध्यामुखं हिरण्मयो तेन ब्रह्मविदो वयं भूतं ब्रह्म पुनेमहे इन्द्रस्य नेते स्वमा पुनादो सोमस्वस्यावरुणः समीत्या यमो राजा प्रभुनापि पुनातु मां जातवेदा मूर्जयन्त्या पुनातु तत्संयोरावृणीमहे गातुं यज्ञाय गातुं यज्ञपतये दैवी स्वस्तिरस्तु नः स्वस्तिर्मानुषेभ्यः ऊर्ध्वन्दिगातुपेषजं सन्नो अस्तु द्विपदे शञ्चतुष्पदे ओं शान्ति शान्ति शान्तिः
प्राच्यां दिशि देवा ऋत्वजो मार्जयन्तां दक्षिणायां दिशि मासाः पितरो मार्जयन्तां प्रतिज्ञां दिशि गृहाः पशवो मार्जयन्ताम् उदीत्यां दिश्या बवोषधजो वनस्पतयो मार्जयन्ताम् ऊर्ध्वाजां दिशि यज्ञसंवत्सरो यज्ञपतिर्मार्जयन्ताम् अधोद्रादरैर्नागेभ्यो मार्जयन्ताम् वास्तो ओष्पदे प्रतिदानि हस्मान् स्मावेशो अनमेव भवानः अर्तेन्योनं प्रतिदन्नो जुदस्मात् सन्नयेद्विपदे जुञ्चतुष्पदे अमीवः वास्तो ओष्पदे विश्वारूपाण्या विशन् सकासुसे वयेदिनः वरुणाय नमः विश्वक्षेनाय नमः पुनर्पाद्यर्घ्यं समर्पयामि वरुणाय नमः विश्वक्षेनाय नमः यदा सुगमदास्थानं प्रवेशयामि क्षोभनार्थं क्षमाय पुनरागमनाय च ನಾಥ ರಕ್ಷಕ ಗೋವಿಂದ ಗೋವಿಂದ ಕಾಂತಾಯ ಕಲ್ಯಾಣ ಗುಣೈಕಧಾಮ್ನೇ ನವದ್ಯುನಾಥ ಪ್ರತಿಮ ಪ್ರಭಾಯ ನಾರಾಯಣಾಯಾಖಿಲ ಕಾರಣಾಯ ಶ್ರೀ ಪ್ರಾಣನಾಥಾಯ ನಮಸ್ಕರೋಮಿ ಅನಾಕುಲಂ ಗೋಕುಲಮುಲ್ಲಲಾಸ ಯತ್ಪಾಲಿತಂ ನಿತ್ಯಮನಾವಿಲಾತ್ಮ ತಸ್ಮೈ ನಮೋ ನೀರದನೀಲಭಾಸೆ ಕೃಷ್ಣಾಯ ಕೃಷ್ಣಾರಮಣ ಪ್ರಿಯಾಯ ಕೃಷ್ಣಾರಮಣ ಪ್ರಿಯನಾದಂತಹ ಜಗದೊಡೆಯ ಸ್ವಾಮಿ ಶ್ರೀ ಶ್ರೀನಿವಾಸ ಶ್ರೀ ಮಹಾವಿಷ್ಣು ಶ್ರೀಕೃಷ್ಣ ವೇದವ್ಯಾಸರು ವೇದಗಳ ಸಮೂಹವನ್ನು ಭೂಮಿಯನ್ನು ಗೋವುಗಳನ್ನು ಎಲ್ಲರನ್ನ ಯಾವುದೇ ದುಃಖವಿಲ್ಲದಂತೆ ಬಹಳ ಸುಖವಾಗಿ ಸಂರಕ್ಷಣೆ ಮಾಡಿದ್ದಾರೋ ಅಂತಹ ಆ ಭಗವಂತನ ಪಾದಪದ್ಮಗಳನ್ನು ಭಜಿಸುತ್ತಾ ಅರ್ಚಕ ವರೇಣ್ಯರು ಕಲ್ಯಾಣ ಚಕ್ರವರ್ತಿಯ ಕಲ್ಯಾಣ ಮಹೋತ್ಸವ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ತಾ ಇರುವಂತಹದ್ದು. ತದಂಗವಾಗಿ ಶುದ್ಧಿ ಪುಣ್ಯಾಹ ವಾಚನ ಕಾರ್ಯಕ್ರಮದ ನಂತರದಲ್ಲಿ ವಿವಾಹ ವೇದಿಕೆಯ ಎಡಮೂಲೆಯಲ್ಲೊಂದು ಸಣ್ಣ ವೇದಿಕೆ, ಆ ಸಣ್ಣ ವೇದಿಕೆಯಲ್ಲಿ 5 ಮಣ್ಣಿನ ಪಾತ್ರೆಗಳನ್ನಿರಿಸಿ ಶುದ್ಧೋದಕದಿಂದ ಪ್ರೋಕ್ಷಣೆಯನ್ನು ಮಾಡಿ ಆ ಪಾತ್ರೆಗಳಲ್ಲಿ ಪತ್ರ ಪುಷ್ಪಾದಿಗಳನ್ನು ಸಮರ್ಪಿಸಿ ನಂತರ ನವಧಾನ್ಯಗಳ ಸಮರ್ಪಣೆಯನ್ನು ಮಾಡಿ ಆಚ್ಛಾದಕ ರೂಪೇಣ ಪುನಃ ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಪ್ರಯಚ್ಛತಿ ಕೃಷ್ಣ ತಿಳಿಸಿದಂತೆ ಭಕ್ತಿಯಿಂದ ಆ ಭಗವಂತನ ಈ ಉತ್ಸವದಲ್ಲಿ ಪತ್ರ ಪುಷ್ಪ ಫಲ ತೋಯಾದಿಗಳನ್ನು ಆ ನವಧಾನ್ಯಗಳ ಮೇಲೆ ಸಮರ್ಪಿಸುತ್ತಾ ತನ್ಮುಖಾಂತರ ಆ ಭಗವಂತನನ್ನು ಸೇವಿಸುತ್ತಿದ್ದಾರೆ ಅರ್ಚಕ ವರೇಣ್ಯರು. ನಾಹಂ ಕರ್ತ ಹರಿಃ ಕರ್ತ ತತ್ಪೂಜಾ ಕರ್ಮಚಾಖಿಲಂ ತಥಾಪಿ ಮತ್ಕೃತ ಪೂಜಾ ತ್ವತ್ಪ್ರಸಾದೇನೈವ ನಾನ್ಯಥಾ ಎಂಬುವಂತಹ ರೀತಿಯಲ್ಲಿ ನಾನೇನು ಮಾಡ್ತಾ ಇದ್ದೇನೆ ಅದು ನಾನು ಮಾಡುವುದಲ್ಲ, ನೀನು ಮಾಡಿಸ್ತಾ ಇರುವಂತಹದ್ದು ಅನ್ನುವ ಭಾವನೆಯಿಂದ ಅರ್ಚಕ ವರೇಣ್ಯರು ಆ ಭಗವಂತನನ್ನು ನಮಿಸಿ ನಂತರ ಮುಂದಿನ ಕಾರ್ಯಕ್ರಮ ರಕ್ಷಾಬಂಧನ ಅನ್ನುವಂತಹದ್ದು. ತೆಂಗಿನಕಾಯಿಯ ಮೇಲೆ 4 ದಾರಗಳನ್ನಿರಿಸಿ ಅಭಿಮಂತ್ರಿಸುತ್ತಾರೆ. ನಾಗರಾಜನನ್ನು, ಅನಂತನನ್ನು, ವಾಸುಕಿಯನ್ನು, ಶೇಷನನ್ನು ಒಂದೊಂದು ದಾರದಲ್ಲಿ ಅಭಿಮಂತ್ರಿಸಿ 4 ದಾರಗಳ ಪೈಕಿ ಒಂದನ್ನು ಸ್ವಾಮಿಯ ಬಲಗೈಗೆ, ಶ್ರೀದೇವಿ ಭೂದೇವಿ ಅಮ್ಮನವರು ಎಡಗೈಗೆ ಒಂದೊಂದು, ದೀಕ್ಷಾವಸ್ತ್ರಧಾರಿಗಳಾದ ಅರ್ಚಕರ ಬಲಗೈಗೆ ಒಂದನ್ನು ಕಟ್ಟಿ ರಕ್ಷಾಬಂಧನ ಕೈಂಕರ್ಯವನ್ನು ನೆರವೇರಿಸಿಕೊಡುವಂತಹದ್ದು. ಮಂತ್ರಗಳನ್ನು ಉಚ್ಚರಿಸುತ್ತಾರೆ. ಆ ಮಂತ್ರಗಳನ್ನು ಕೇಳುತ್ತಾ ಕೈಂಕರ್ಯ ವೈಭವವನ್ನು ವೀಕ್ಷಿಸಿ ಕೃತಕೃತ್ಯರಾಗೋಣ. ಹರೇ ಶ್ರೀನಿವಾಸ ಸಪ್ತಗಿರಿವಾಸ ಶ್ರೀ ವೆಂಕಟೇಶ ಗೋವಿಂದ ಗೋವಿಂದ. ಶೇಷಮಾವಾಹಜಾಮಿ ನಾಗರಾಜಮಾವಾಹಜಾಮಿ ಸರ್ಗೃಷಮಾವಾಹಜಾಮಿ ಅನಂತಮಾವಾಹಜಾಮಿ ಶೇಷಾಯ ನಮಃ ಇದಮಾಸನಂ ಶೇಷಾಯ ನಮಃ ಪಾದ್ಯಂ ಸಮರ್ಪಯಾಮಿ ಅರ್ಘ್ಯಂ ಸಮರ್ಪಯಾಮಿ ಆಚಮನೀಯಂ ಸಮರ್ಪಯಾಮಿ ಶೇಷಾಯ ನಮಃ ಪುಣ್ಯಪುಷ್ಪೈಃ ಪೂಜಯಾಮಿ ಗುಲೋಪಹಾರ ನಿವೇದಯಾಮಿ ತಾಂಬೂಲಂ ಸಮರ್ಪಯಾಮಿ ಶೇಷಾಯ ನಮಃ ಸರ್ವೋಪಚಾರಾನ್ ಸಮರ್ಪಯಾಮಿ. ಓಂ ಸ್ವಸ್ತಿ ನೋ ಮಿಮೇತಾಮಶ್ವಿನಾಪಕ ಸ್ವಸ್ತಿ ದೇವ್ಯತಿ ನರ್ಮಣಃ ಸ್ವಸ್ತಿ ಪೋಷಾಸುರೋ ದದಾತುನ ಸ್ವಸ್ತಿ ಧ್ಯಾವಾ ಪೃಥಿವೇಸಿ ಚೇತನಾ ಸ್ವಸ್ತಯೇ ವಾಯುರಪಬ್ರಮಾಮಹೇ ಸೋಮಂ ಸ್ವಸ್ತಿ ಭುವನಸ್ಯ ಯಸ್ಪತಿಃ ಬೃಹಸ್ಪತಿಂ ಸರ್ವಗಣಂ ಸ್ವಸ್ತಯೇ ಸ್ವಸ್ತಯ ಆದಿತ್ಯಾಸೋ ಓಪಮಂದನಃ ವಿಶ್ವೇ ದೇವಾನೋ ಅದ್ಯ ಸ್ವಸ್ತಯೇ ವೈಶ್ವಾನರೋ ವಜ್ರಗ್ನಿ ಸ್ವಸ್ತಯೇ ದೇವಾವತ್ ಬೃಹಸ್ಪಸ್ತಯೇ ಸ್ವಸ್ತಿ ನೋ ರುದ್ರಪಾರ್ತ್ವಂ ವಸಃ
ಸ್ವಸ್ತಿ ಮಿತ್ರಾವರಣ ಸ್ವಸ್ತಿ ಭದ್ರೇ ರೇವತಿ ಸ್ವಸ್ತಿ ನ ಇಂದ್ರಶ್ಚಾಗ್ನಿಶ್ಚ ಸ್ವಸ್ತಿ ನೋ ಆದಿತೆ ಕೃತೆ ಸ್ವಸ್ತಿ ಪಂತಾಮನುಚರೇ ಸೂರ್ಯ ಚಂದ್ರಮಸಾ ಆಮಿವ ಪುನರ್ದದಾಜ್ಞಾದಾಸಂತ ಮೇ ಮಹೆ ಸ್ವಸ್ಥೈನಂತ್ರಾಕ್ಷಮರಿಟ್ಟಣೇರ್ಮಹದ್ಬೋಧಂ ವಾಯಸಂ ದೇವತಾನ ಧ್ರುವಂತೆ ರಾಜಾವರುಣೋ ಧ್ರುವಂ ದೇವೋ ಬೃಹಸ್ಪತಿ ಧ್ರುವಂತ ಇಂದ್ರಶ್ಚಾಗ್ನಿಶ್ಚ ರಾಷ್ಟ್ರಂ ತಾರಯತಾನ್ ಧ್ರುವಂ ಶುಭಾಗುಂ ಶುಭಂ. ಶುಭಂ ಎಂಬುದಾಗಿ ಲೋಕಕ್ಕೆ ಶುಭವನ್ನು ಪ್ರಾರ್ಥಿಸುತ್ತಾ ಅರ್ಚಕ ವರೇಣ್ಯರು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನ ಕಲ್ಯಾಣೋತ್ಸವ ಕಾರ್ಯಕ್ರಮವನ್ನು ನೆರವೇರಿಸಿಕೊಡುತ್ತಿದ್ದಾರೆ. ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಚಕ ವರೇಣ್ಯರು ಸ್ವಾಮಿಯ ಪಾದಪದ್ಮಗಳನ್ನು ಭಜಿಸುತ್ತಾ ನಮಿಸುತ್ತಾ ಅರ್ಚಿಸುತ್ತಾ ವಿಶೇಷವಾಗಿ ರಕ್ಷಾಬಂಧನ ಅನ್ನುವಂತಹ ಕೈಂಕರ್ಯ ಇದನ್ನು ನೆರವೇರಿಸಿಕೊಡ್ತಾ ಇರುವಂತಹದ್ದು. ಸ್ವಾಮಿಯ ಮುಂಭಾಗದಲ್ಲಿ ಹರಿವಾಣ, ಅದರ ಮೇಲೆ ತೆಂಗಿನಕಾಯಿ, ಆ ತೆಂಗಿನಕಾಯಿ ಮೇಲೆ 4 ದಾರಗಳನ್ನಿರಿಸಿ ಅಭಿಮಂತ್ರಿಸ್ತಕ್ಕಂಥದ್ದು, ಅನೇಕ ಉಪಚಾರ ಪೂಜೆಗಳನ್ನು ಸಲ್ಲಿಸುವಂತಹದ್ದು. ಕಟ್ಟಕಡೆಯಲ್ಲಿ ಆ 4 ದಾರಗಳ ಪೈಕಿ ಒಂದನ್ನು ಸ್ವಾಮಿಯ ಬಲಗೈಗೆ ಕಟ್ಟಿ, ಶ್ರೀದೇವಿ ಭೂದೇವಿ ಅಮ್ಮನವರ ಎಡಗೈಗೆ ಒಂದೊಂದನ್ನು ಕಟ್ಟಿ, ಕಟ್ಟಕಡೆಯಲ್ಲಿ ಪರಿಚಾರಕರು ಅರ್ಚಕ ವರೇಣ್ಯರ ಬಲಗೈಗೆ ಕಂಕಣವನ್ನು ಕಟ್ಟುವುದರ ಮುಖಾಂತರ ರಕ್ಷಾಬಂಧನ ಅನ್ನುವ ಕೈಂಕರ್ಯವನ್ನು ಪೂರ್ಣಗೊಳಿಸುತ್ತಾರೆ. ನಾವೆಲ್ಲರೂ ಕೂಡ ಕಾರ್ಯಕ್ರಮದ ಪ್ರತ್ಯಕ್ಷ ಪ್ರಸಾರವನ್ನು ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿಯ ಸೌಹಾರ್ದತೆಯಿಂದ ನಮ್ಮ ಇಷ್ಟ ಬಂದ ಸ್ಥಳದಲ್ಲಿ ಕುಳಿತುಕೊಂಡು ಆ ಭಗವಂತನ ಉತ್ಸವದಲ್ಲಿ ಪಾಲ್ಗೊಳ್ಳುವ ಭಾಗ್ಯವನ್ನು ಪಡೆದುಕೊಂಡು ಸಾಧನ ಶರೀರದೊಂದಿಗೆ ಸಾಧನೆಯನ್ನು ಮಾಡುತ್ತಾ ಸಜ್ಜನರ ಸಹವಾಸವನ್ನು ಪಡೆದುಕೊಳ್ಳುತ್ತಾ ಸಜ್ಜನರ ಸಂರಕ್ಷಕನಾಗಿರ್ತಕ್ಕಂತಹ ಶ್ರೀ ಶ್ರೀನಿವಾಸನಲ್ಲಿ ಅಪಾರವಾಗಿರ್ತಕ್ಕಂತಹ ಭಕ್ತಿಯನ್ನು ಮಾಡ್ತಾ ಕೃತಕೃತ್ಯರಾಗ್ತಾ ಇದ್ದೇವೆ. ಆ ಸ್ವಾಮಿಯ ನಾಮಸ್ಮರಣೆ, ಸ್ವಾಮಿಯ ಮಹಿಮೆಯನ್ನು ತಿಳಿದುಕೊಳ್ಳತಕ್ಕಂತಹದ್ದು, ಅವನ ಚಿಹ್ನೆಗಳನ್ನು ಧರಿಸ್ತಕ್ಕಂತಹದ್ದು, ಇದೆಲ್ಲವೂ ಕೂಡ ನಮ್ಮೆಲ್ಲರ ಪರಮ ಮುಖ್ಯವಾದಂತಹ ಕರ್ತವ್ಯವಾಗಿರುವಂತಹದ್ದಾಗಿದೆ. ಕಮಲನಾಭನ ಚಿಹ್ನೆಯನ್ನು ಧರಿಸಿಕೊಂಡು ಮೆರೆಯಿರೋ ಅದನ ಕಂಡು ಯಮನ ಭಟರು ಅಂಜಿ ಅಡಗಿ ಹೋಗುವರೋ, ಕೃಷ್ಣ 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 ಎಂದು 3 ಬಾರಿ ನೆನೆಯಿರೋ ಎಂಬುದಾಗಿ ಆ ಸ್ವಾಮಿಯ ನಾಮವನ್ನು 3 ಬಾರಿ ನೆನೆಯಿರಿ. ಕೃಷ್ಣ 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 ಎಂಬುದಾಗಿ ಆ ಸ್ವಾಮಿಯ ನಾಮದ ಉಚ್ಚಾರಣೆಯನ್ನು ಮಾಡಿ ಎಂಬುದಾಗಿ ಜ್ಞಾನಿಗಳು ತಿಳಿಸಿಕೊಡ್ತಾ ಇದ್ದಾರೆ. ಸಜ್ಜನರ ಸಹವಾಸವನ್ನು ಮಾಡುತ್ತಾ ನಾವೆಲ್ಲರೂ ಕೂಡ ಆ ಭಗವಂತನ ಲೀಲೆಗಳನ್ನು ಜ್ಞಾನಿಗಳ ಮುಖಾಂತರ ತಿಳಿದುಕೊಳ್ತಾ ನಮ್ಮ ಈ ಸಮಯವನ್ನು ಸಾರ್ಥಕಪಡಿಸಿಕೊಳ್ಳೋಣ. ಅರ್ಚಕ ವರೇಣ್ಯರು ಸ್ವಾಮಿಯ ಬಲಗೈಗೆ ಕಂಕಣವನ್ನು ಕಟ್ತಾ ಇರುವಂತಹ ದೃಶ್ಯ ನಾವೆಲ್ಲರೂ ವೀಕ್ಷಿಸುತ್ತಿದ್ದೇವೆ. ಸಪ್ತಗಿರಿವಾಸ ಶ್ರೀ ಶ್ರೀನಿವಾಸ ಶ್ರೀ ವೆಂಕಟೇಶ ಗೋವಿಂದ ಗೋವಿಂದ, ಆಪದ್ಬಾಂಧವ ನಾಥ ರಕ್ಷಕ ಗೋವಿಂದ ಗೋವಿಂದ. ಈ ಸ್ವಾಮಿಯ ಬಲಗೈಗೆ ಕಂಕಣವನ್ನು ಕಟ್ಟಿದ ನಂತರದಲ್ಲಿ ಶ್ರೀದೇವಿ ಮತ್ತು ಭೂದೇವಿ ಅಮ್ಮನವರ ಎಡಗೈಗೂ ಕೂಡ ಅರ್ಚಕ ವರೇಣ್ಯರು ಕಂಕಣವನ್ನು ಕಟ್ಟಲಿದ್ದಾರೆ. ಆ ದೃಶ್ಯವನ್ನು ವೀಕ್ಷಿಸೋಣ. ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ತಾಯಿ ಶ್ರೀ ಮಹಾಲಕ್ಷ್ಮಿ ಭಗವಂತನ ಸೇವೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿರುತ್ತಾಳೆ. ಛತ್ರ ಚಾಮರ ವ್ಯಜನ ಪರ್ಯಂಕ ಪಾತ್ರ ರೂಪದಲ್ಲಿದ್ದು ಚಿತ್ತಚರಿತನಾದ ಹರಿಯ ನಿತ್ಯ ಸೇವೆ ಮಾಡುತ್ತಿಹಳು. ಏನು ಧನ್ಯಳೋ ಲಕುಮಿ, ಎಂಥ ಮಾನ್ಯಳೋ, ಸಾನುರಾಗದಿಂದ ತಾನೇ ಹರಿಯ ಸೇವೆ ಮಾಡುತ್ತಿಹಳು ಎಂಬುದಾಗಿ ಜ್ಞಾನಿಗಳು ತಿಳಿಸುತ್ತಾರೆ. ಅದೇ ರೀತಿಯಾಗಿ ಭೂದೇವಿಯೂ ಕೂಡ ಭಗವಂತನ ಅತ್ಯಂತ ಪ್ರೀತಿಗೆ ಪಾತ್ರರಾಗಿರ್ತಕ್ಕಂಥವರು. ಸಮುದ್ರ ವಸನೇ ದೇವಿ ಪರ್ವತಸ್ಥನ ಮಂಡಿತೆ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಮೆ. ವಿಷ್ಣುವಿನ ಪತ್ನಿಯಾದಂತಹ ಹೇ ತಾಯಿ, ಬೆಳಿಗ್ಗೆ ಎದ್ದಾಗಿನಿಂದ ಮಲಗುವ ತನಕ ನಿನ್ನ ಮೇಲೆ ಪಾದವನ್ನು ಇಡದಲೇ ನನ್ನ ಜೀವನ ನಡೆಯುವುದಿಲ್ಲ. ಆದ್ದರಿಂದ ನಾನು ಮಾಡಿದಂತಹ ಆ ತಪ್ಪನ್ನು ಮಾಡಲಿಕ್ಕೆ ಹೋಗುವಂತಹ ತಪ್ಪೇನಿದೆ ಅದನ್ನು ನೀನು ಕ್ಷಮಿಸು ಎಂಬುದಾಗಿ ಆ ತಾಯಿಯನ್ನು ಎದ್ದ ತಕ್ಷಣದಲ್ಲಿಯೇ ನಾವು ಪ್ರಾರ್ಥಿಸುವಂತಹದ್ದು. ಇದೆಲ್ಲವೂ ಕೂಡ ಭಾರತೀಯ ಸಂಸ್ಕೃತಿಗಳು. ಅಂತಹ ಸಂಸ್ಕೃತಿಯನ್ನು ರಕ್ತಗತವನ್ನಾಗಿ ಮಾಡಿಕೊಳ್ತಾ ಪ್ರತಿಯೊಬ್ಬರೂ ಕೂಡ ಅವರವರ ಮನೆಯಲ್ಲಿ ಆ ಭಗವಂತನ ಲೀಲೆಗಳನ್ನು ತಿಳಿದುಕೊಳ್ತಾ ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯಾವಹ. ತಮಗೆ ಯಾವ ವಿಷಯದಲ್ಲಿ ಮನಸ್ಸು ಆನಂದವನ್ನು ಕೊಡುತ್ತದೆಯೋ ಆ ಮಾರ್ಗವನ್ನೇ ಅನುಸರಿಸುತ್ತಾ ಭಗವಂತನನ್ನು ಚಿಂತಿಸುತ್ತಾ ಭಗವಂತನ ಪಾದಪದ್ಮಗಳನ್ನು ಆರಾಧಿಸುತ್ತಾ ಸಮಯವನ್ನು ಸಾರ್ಥಕಪಡಿಸಿಕೊಳ್ಳೋಣ.
ಸ್ವಾಮಿಯ ಅತ್ಯಂತ ಪ್ರೀತಿಗೆ ಪಾತ್ರರಾದಂತಹ ಶ್ರೀದೇವಿ ಅಮ್ಮನವರ ಎಡಗೈಗೆ ಅರ್ಚಕ ವರೇಣ್ಯರು ಕಂಕಣವನ್ನು ಕಟ್ತಾ ಇದ್ದಾರೆ. ರಮಾರಮಣ ಗೋವಿಂದ ಗೋವಿಂದ, ಲಕ್ಷ್ಮೀರಮಣ ಗೋವಿಂದ ಗೋವಿಂದ, ಧರಾರಮಣ ಗೋವಿಂದ ಗೋವಿಂದ, ಧರಣಿ ರಮಣ ಗೋವಿಂದ ಗೋವಿಂದ, ಧರಣೀಧರಾಯ ನಮಃ. ಧರಣೀಧರನಾದಂಥವನು ಸ್ವಾಮಿ ಶ್ರೀ ಶ್ರೀನಿವಾಸ. ಅಂತಹ ಆ ಶ್ರೀನಿವಾಸನನ್ನು ಭಜಿಸೋಣ. ಆ ಭೂದೇವಿ ಅಮ್ಮನವರ ಎಡಗೈಗೆ ಕಂಕಣವನ್ನು ಕಟ್ತಾ ಇರುವ ದೃಶ್ಯವನ್ನು ನಾವು ನೋಡ್ತಾ ಇದ್ದೇವೆ. ಅರ್ಚಕ ವರೇಣ್ಯರು ಬಹಳ ಭಕ್ತಿಯಿಂದ ರಕ್ಷಾಬಂಧನ ಅನ್ನುವಂತಹ ಕೈಂಕರ್ಯವನ್ನು, ಕಂಕಣ ಧಾರಣೆ, ವಿವಾಹ ದೀಕ್ಷೆ, ಪ್ರತಿಸರಬಂಧನ ಪೂಜೆ, ಹೀಗೆ ಅನೇಕ ಹೆಸರುಗಳಿಂದ ಪ್ರಖ್ಯಾತಿಯನ್ನು ಪಡೆದಿರುವಂತಹ ಕೈಂಕರ್ಯವನ್ನು ನೆರವೇರಿಸಿಕೊಡುತ್ತಿದ್ದಾರೆ ಅರ್ಚಕ ವರೇಣ್ಯರು. ಈಗ ತಮ್ಮ ಬಲಗೈಗೆ ಪರಿಚಾರಕರಿಂದ ಕಂಕಣವನ್ನು ಕಟ್ಟಿಸಿಕೊಳ್ತಾ ಇರುವಂತಹದ್ದು ವಿಶ್ವಾಮಿತ್ರ, ವಸಿಷ್ಠ ಮೊದಲಾದ ಮಹಾನುಭಾವರು ಈ ಉತ್ಸವವನ್ನು ನಡೆಸಿಕೊಡಲಿಕ್ಕೆ ಸಮರ್ಥರಾದಂಥವರು. ಹುಲು ಮಾನವ ನಾನೇನು ಸಾಧ್ಯ, ನನ್ನೊಳಗಡೆ ಆ ಮಹಾನುಭಾವರಿದ್ದು ನಡೆಸಿಕೊಡ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಅವರ ವಿಶೇಷವಾದಂತಹ ಸೇವೆ ಎಂಬುದಾಗಿ ಲೋಕಕ್ಕೆ ಸಾರಿ ಹೇಳುವಂತಹದ್ದು. ಅತ್ಯಂತ ಅದ್ಭುತವಾದಂತಹ ಸ್ವಾಮಿಯ ಉತ್ಸವದಲ್ಲೀಗ ಅಗ್ನಿ ಪ್ರತಿಷ್ಠೆ ಅನ್ನುವಂತಹ ಮುಂದಿನ ಕಾರ್ಯಕ್ರಮ 33 ಕೋಟಿ ದೇವತೆಗಳ ಪ್ರತಿನಿಧಿಯಾಗಿ ಅಗ್ನಿಕುಂಡದಲ್ಲಿ ಅಗ್ನಿದೇವರ ಪ್ರತಿಷ್ಠೆಯನ್ನು ಮಾಡ್ತಾರೆ. ಶ್ರೀ ಶ್ರೀನಿವಾಸ ಸ್ವಾಮಿನಃ ವೈವಾಹಿಕೋಸಕನ್ಮಾಂಗೋಪಾಸನಾಖ್ಯೋ ಆಗಾರಕನ್ಮ ಕರಿಷ್ಯೆ ಏತೋನ್ವಿಜ್ಞಾಲಯಂ ಪ್ರೋಕ್ಷ್ಯ ಏತೋನ್ವಿಂದ್ರಂ ಸ್ತಮಾಂ ಶುದ್ಧಂ ಶುದ್ಧೇನ ಸಾಮ್ನಾ ಶುದ್ಧೈರುದ್ಧೈರ್ವಾ ವೃದ್ಧಾಂಸಂ ಶುದ್ಧ ಆಶೀರ್ವಾ ಮಕ್ತು ಸುಂದರಜ್ಞಾನ ಆಗ ಶುದ್ಧ ಶುದ್ಧಾವಿರೋಧಿಭಿಃ ಮಯಿ ದೇವಾಂದ್ರವಣಮಾಯಿ ಜಂತಾಮಯ್ಯಾಸಿರಸ್ತು ಮಯಿ ದೇವಹೂತಿಃ ಸ್ಯಾಮ ತನುವಾ ಸುಬೇರಾಃ ಉದ್ದನ್ಯಮಾನಮಸ್ಯಾಮೇತ್ಯಪಾತ್ಮಾನಂ ಯಜಮಾನಸ್ಯ ಹಂತು ಶಿವಾನಸ್ಸಂತು ಪೃಥಿವೇ ತನ್ನೋ ಶಾತಾ ಪೃಥಿವೇ ತೋಕಶಾತಾ ಕೋದಶ್ಯತನೇನ ಸೌಮ್ಯ ಕೃಣದ್ವಗಂ ರಚನಾ ಹೋತವಿಗಂ ತದ್ ತತ್ಸವಿತುರ್ವರೇಣ್ಯಂ ವರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಸ್ಥಂಡಿಲೆ ಭೂಮಿಮಾವಾಹಯಾಮಿ ರೇಖಾಜಾ ಸ್ಕಂದಮಾವಾಹಯಾಮಿ ರೇಖಾ ಗಾಯತ್ರ್ಯಾಂ ಪ್ರೋಕ್ಷ್ಯ ಜಾತವೇದೋ ಅಗ್ನಿಂ ಗೃಹೀತ್ವಾ ಸ್ಥಂಡಿಲೆ ಭೂಮಿಮಾವಾಹಯಾಮಿ ರೇಖಾಜಾ ಸ್ಕಂದಮಾವಾಹಯಾಮಿ ಗಾಯತ್ರ್ಯಾಂ ಪ್ರೋಕ್ಷ್ಯ ಜಾತವೇದೋ ಅಗ್ನಿಂ ಗೃಹೀತ್ವಾ. ಜಾತವೇದೋ ಭುವನಸ್ಯ ರೇದೋ ಯಹದಿಂಚದಭ್ಯನಿಷ್ಯದೆ ಅಗ್ನಿಮಸ್ವಸ್ತಾದಿಹವ್ಯಗಂ ಸಮೀ ಗರ್ಭಾಜನಗಿನ್ಯೋಮಜೋಭೂಃ ಕೃತಪ್ರದೇಗೋ ಕೃತಜೋ ನಿರಗ್ನೇ ಕೃತಸಮಿಜ್ಞೋ ಕೃತಮಸ್ಯಾನ್ನಂ ಕೃತಪೃಷಸ್ವಾ ಸರಿತೋ ಬ್ರಹ್ಮನ್ ಕೃತಂ ಬ್ರಹ್ಮನ್ ಸರಿಜಾಯಕ್ಷದೇವಾನ್ ಆಯುರ್ದಾಗ್ನೇ ಅವಶೋತುಷಾಢೋ ಕೃತಪ್ರದೇಗೋ ಕೃತಜೋ ನಿರೇದೆ ತತ್ಸವಿತುರ್ವರೇಣ್ಯಂ ವರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಅದಿತೇನ ಮನ್ಯಸ್ವ ಅನುಮತೇನ ಮನ್ಯಸ್ವ ಸರಸ್ವತೇನ ಮನ್ಯಸ್ವ ದೇವಸವಿತಪ್ರಸುವ. ಓಂ ಬ್ರಹ್ಮಜ್ಞಾನಂ ಪ್ರಥಮಂ ಪುರಸ್ತಾದ್ ವಿಧೀಮತಃ ವೇನ ಆವಹ ಸ ಬುದ್ಧಿಜಾ ಉಪಮಾಸ್ಯ ವಿಷ್ಣಾ ಸತಸ್ತಜೋ ನಿಮತದಸ್ಯ ವಹ. ಓಂ ಭೂ ಬ್ರಹ್ಮಾಣಮಾವಾಹಯಾಮಿ ಪ್ರಜಾಪತಿಮಾವಾಹಯಾಮಿ ಹಿರಣ್ಯಗರ್ಭಮಾವಾಹಯಾಮಿ ಪಿತಾಮಹಮಾವಾಹಯಾಮಿ ಬ್ರಹ್ಮಣೇ ನಮಃ. ಇದಮಾಸನಂ ಸೋಮೋ ದೇನಕಂ ಸೋಮೋ ಅರ್ವಂತಮಾಚಕಂ ಸೋಮೋ ವೀರಂಗರ್ಮಣ್ಯಂ ದದಾತು ಸಾಧನ್ಯಂ ವಿದತ್ಯಕಂ ಸವೇಯಂ ವಿದುಶ್ರವಣಂ ಯೋದತಾತ್ ತಸ್ಮೈ. ಓಂ ಭೂ ಸೋಮಮಾವಾಹಯಾಮಿ ಯಜ್ಞಾಂಗಮಾವಾಹಯಾಮಿ ಇಂದುಮಾವಾಹಯಾಮಿ ಚಂದ್ರಮಾವಾಹಯಾಮಿ ಸೋಮಾಯ ನಮಃ. ಇದಮಾಸನಂ ಬ್ರಹ್ಮಸೋಮಾಯ ನಮಃ. ಪಾದ್ಯಂ ಸಮರ್ಪಯಾಮಿ ಅರ್ಘ್ಯಂ ಸಮರ್ಪಯಾಮಿ ಆಚಮಣಿಂ ಸಮರ್ಪಯಾಮಿ ಬ್ರಹ್ಮಸೋಮಾಯ ನಮಃ. ಪುಣ್ಯಪುಷ್ಪೈಃ ಪೂಜಯಾಮಿ ಬ್ರಹ್ಮಸೋಮಾಯ ನಮಃ. ಕುಲೋಪಹಾರ ನಿವೇದಯಾಮಿ ತಾಂಬೂಲಂ ಸಮರ್ಪಯಾಮಿ ಬ್ರಹ್ಮಸೋಮಾಯ ನಮಃ. ಸರ್ವೋಪಚಾರಾನ್ ಸಮರ್ಪಯಾಮಿ ಬ್ರಹ್ಮನ್ ಪ್ರೋಕ್ಷಿಷ್ಯಾಮಿ ಸೋಮ ಪ್ರೋಕ್ಷಿಷ್ಯಾಮಿ ಪ್ರೋಕ್ಷ ಯಜ್ಞಂ ದೇವತಾಮೃತ ಯತ್ಪನ್ನಾಗಸ್ಯ ಪುಷ್ಟೇಜಮಾನೋಸ್ತು. ಸಪ್ತ ಋಷೀಣಾಕಂ ಸುಕೃತಾಂ ಯತ್ರ ಲೋಕ ತತ್ರೈಮಗ್ನಿಂ ಯಜಮಾನಂ ಚ ದೇಹಿ. ಓಂ ಪ್ರೋಕ್ಷ್ಯ ಸೋಮ ಪ್ರೋಕ್ಷಿಷ್ಯಾಮಿ ಪ್ರೋಕ್ಷ ಯಜ್ಞಂ ದೇವತಾಮೃತ ಯತ್ವಂ ನಾಗಸ್ಯ ಪೃಷ್ಟೇಜಮಾನೋಸ್ತು. ಸಪ್ತ ಋಷೀಣಾಕಂ ಸುಕೃತಾಂ ಯತ್ರ ಲೋಕ ತತ್ರೈಮಗ್ನಿಂ ಯಜಮಾನಂ ಚ ದೇಹಿ. ಓಂ ಪ್ರೋಕ್ಷ್ಯ ಪಾತ್ರಾದಾದಾವಮಾದಾಯ. ಪವಿತ್ರೇ ಏಸ್ತೋ ವೈಷ್ಣವ್ಯೇಸ್ತೋ ಜಗ್ನಿಯೇಸ್ತೋ ವಾಜಭೂತೇಸ್ತೋ ವಿಷ್ಣೋ ಮನಸಾ ಭೂತೇಸ್ತೋ ಯಜ್ಞಸ್ಯ ಪಾವನೇಸ್ತಃ ದಿವೇತ್ವಾ ಅಂತರಿಕ್ಷಾಯತ್ವಾ ಪೃಥಿವ್ಯೇತ್ವಾ ಪೋಷಾಯತ್ವಾ ಸ್ವಾಹಾ ದೇವೇಭ್ಯಃ ಆದಿತ್ಯವ್ಯಂಜನಮಸಿ. ಪಶ್ಚಿಮತೋ ವಿಷ್ಣೋಸ್ತೂಪೋಸಿ ದಕ್ಷಿಣತೋ ವಿಷ್ಣೋಸ್ತೂಪೋಸಿ ಉತ್ತರತೋ ವಿಷ್ಣೋಸ್ತೂಪೋಸಿ ಪ್ರಾಚ್ಯ ವಿಷ್ಣೋಸ್ತೂಪೋಸಿ ಶ್ರುತಾಸಿ ಘೃತಾಸಿ ಧ್ರುವಾಸಿ ತರುಣಾಸಿ. ವಿಷ್ಣುಮಾವಾಹಯಾಮಿ ಮಹಾವಿಷ್ಣುಮಾವಾಹಯಾಮಿ ಸದಾ ವಿಷ್ಣುಮಾವಾಹಯಾಮಿ ವ್ಯಾಪಿನಾರಾಯಣಮಾವಾಹಯಾಮಿ. ಬ್ರಹ್ಮಂ ಪ್ರಣೇಷ್ಯಾಮಿ ಯಜಮಾನವಾಚಂ ಯಚ್ಚ ಸೋಮ ಪ್ರಣೇಷ್ಯಾಮಿ ಯಜಮಾನವಾಚಂ ಯಚ್ಚ ಪ್ರಣಯಜ್ಞಂ ದೇವತಾಮೃತ ಹಿತ್ವನ್ನಾಗಸ್ಯ ಪುಷ್ಟೇಜಮಾನೋಸ್ತು. ಸಪ್ತ ಋಷೀಣಾಕಂ ಸುಕೃತಾಂ ಯತ್ರ ಲೋಕ
तत्रेमग्नं यजमानं च देहि ओम प्रणज होबो जनत्को सबो जनत्को सव्यशन्तान्तिशः पात्राणि देव यज्ञायै सव्यशन्तान्तिशः पात्राणि देव यज्ञायै दक्षिणपणदौ ब्राह्म्येण तीर्थेन प्रजापतिमावाहयामि इन्द्रमावाहयामि अग्निमावाहयामि सोममावाहयामि अग्निमावाहयामि सोममावाहयामि अग्निसोममावाहयामि प्रजापतिमावाहयामि ब्रह्माणमावाहयामि वसूनावाहयामि मरुतानावाहयामि रुद्रानावाहयामि अपोपस्पृश्य श्रीविष्णुमावाहयामि बृहस्पतिमावाहयामि मित्रमावाहयामि वरुणमावाहयामि आदित्यानावाहयामि अस्मिनमावाहयामि पूषणमावाहयामि कक्षमावाहयामि कक्षदेवत सोममावाहयामि औपासृज्ञमावाहयामि यज्ञविश्वान् देवानावाहयामि सर्वदेवानावाहयामि आद्यमागे प्रजापतये जुष्टनिर्वपामि इन्द्राय जुष्टनिर्वपामि अग्ने जुष्टनिर्वपामि सोमाय जुष्टनिर्वपामि अग्ने जुष्टनिर्वपामि सोमाय जुष्टनिर्वपामि अग्नि सोमाभ्याकुट्टनिर्वपामि प्रजापतये जुष्टनिर्वपामि वसुभ्यो जुष्टनिर्वपामि मरुभ्यो जुष्टनिर्वपामि रुद्रेभ्यो जुष्टनिर्वपामि अपोपस्पृश्य श्री महाविष्णवे जुष्टनिर्वपामि बृहस्पतये जुष्टनिर्वपामि मित्राय जुष्टनिर्वपामि वरुणाय जुष्टनिर्वपामि आदित्येभ्यो जुष्टनिर्वपामि अस्मिभ्याकुट्टनिर्वपामि पूष्णे जुष्टनिर्वपामि कक्षाय जुष्टनिर्वपामि कक्षदेवत सोमाय जुष्टनिर्वपामि औपासृज्ञाय जुष्टनिर्वपामि यज्ञदेविष्मेभ्यो देवेभ्यो जुष्टनिर्वपामि सर्वदेवेभ्यो जुष्टनिर्वपामि आद्यन्तु प्रतिष्ठयामि चरन्द्र प्रतिष्ठयामि अग्ने ज्योतिरसे समिदसे स्वाहा अमृतनमसे अंतरितकं रक्ष अंतरित आराधय प्रत्युष्टकं रक्ष प्रत्युष्ट आराधय चिक्पति स्वामना त्वच्चित्रेण पवित्रेण वसो सूर्यस्य रश्मिभिः स्वाहा वाक्पति स्वापुना त्वच्चित्रेण पवित्रेण वसो सूर्यस्य रश्मिभिः स्वाहा देवस्वापुना त्वच्चित्रेण पवित्रेण वसो सूर्यस्य रश्मिभिः स्वाहा कलसम्पूर्णा समितो गृहीत्वा मूलाग्र्यकृतं स्पर्शयित्वा अभ्यर्थ अक्षत आद्य चरुभिः इंद्राय नमः अग्नये नमः यमाय नमः निरुतये नमः वरुणाय नमः वायवे नमः कुबेराय नमः ईशानाय नमः अग्नये नमः जातवेदसे नमः सहोदसे नमः अजराप्रे नमः विसर्पणे नमः अग्निपुरुषाय नमः दितेन मन्यस्मा नमतेन मन्यस्मा सरस्वतेन मन्यस्मा देव सवितः प्रसुभा ब्रह्मन् सोक्तमादास्मा आदस्मा समेत यस्वाहा आगार मुहूर्तस्य मुहूर्तोऽस्तु परिदें स्पृष्ट्वा वायुव्यादाग्नेयान्तं प्रजापतये स्वाहा नैऋत्यादीशानान्तम् इन्द्राय स्वाहा अग्नये स्वाहा सोमाय स्वाहा अग्नि सोमाभ्यागु स्वाहा प्रजापतये स्वाहा ब्रह्मणे स्वाहा वसुभ्य स्वाहा मरुभ्य स्वाहा रुद्रेभ्य स्वाहा अपोपस्पृश्य श्रीविष्णवे स्वाहा स्वाहा वरुणाय स्वाहा आदित्येभ्य स्वाहा अस्मिभ्यागु स्वाहा पूष्णे स्वाहा कक्षाय स्वाहा कक्षदेवत सोमाय स्वाहा औपासृज्ञाय स्वाहा यज्ञविश्वेभ्यो देवेभ्य स्वाहा सर्वदेवेभ्य स्वाहा चरुन् सायत्रा गृहीत्वा व्याहुतं जुहोति ओम भू स्वाहा ओम भुव स्वाहा ओम शुभ स्वाहा ओम भूर्भुवस्सुभ स्वाहा अदितेन्वमग्गुस्ताः अनुमतेन्वमग्गुस्ताः सरस्वतेन्वमग्गुस्ताः देवसविधः प्रासामीः प्राणानायम्यामस्यां श्रुतिनोश्री श्रीनिवासस्वामिनः वैवाहिकोत्सकर्मान्तमोपासनाख्यो मंत्रलोपे क्रियालोपे द्रव्यलोपे कालविपर्यासे कर्मविपर्यासे न्यूनातिरिक्त सर्वदोष प्रायश्चित्तार्थम् अतो देवादिविष्णुं होष्णे अदितेन मन्यस्मा नमतेन मन्यस्मा सरस्वतेन मन्यस्मा देवसविधः प्रसुभा ओम मतो देवावन्तनो यतो विष्णुर्विचक्रमे पृथिव्या सप्तधाम विस्वाहा इदं विष्णुर्विचक्रमे त्रयधानतदेवतं समो नमस्य पागुं श्रेय स्वाहा त्रीणि पदानि चक्रमे विष्णुर्गोपादाभ्यः ततो धर्माणि धारयन् स्वाहा विष्णोः कर्माणि पश्यति यतो व्रतानि पुष्पसे इन्द्रस्य युज्यस्य स्वाहा तद्विष्णोः परमं पदकं तदा पश्यन्ति सूरयः दिवि वदक्षरादग्गु स्वाहा तद्विप्रासो पञ्चमो जागृवागं सस्यमिन्दते विष्णोर्यत्परमं पदग्गु स्वाहा ओम भू स्वाहा ओम भुव स्वाहा ओम स्व स्वाहा ओम भूर्भुवस्सुभ स्वाहा अदितेन्वमग्गुस्ताः सरस्वतेन्वमग्गुस्ताः देवसविधः प्रासामीः
అప్సరోగణము ఆడరో పాడరో అప్సరోగణము వీడే మూలిందరో విభవము నేడు వీడే మూలిందరో విభవము నేడు ఆడరో పాడరో అప్సరోగణము వీడే మూలిందరో విభవము నేడు ఆడరో పాడరో అప్సరోగణము ఆడరో పాడరో అప్సరోగణము కమలారమణుని కళ్యాణమునకు తమినదె గరుడ ధ్వజమెసగి కమలారమణుని కళ్యాణమునకు తమినదె గరుడ ధ్వజమెసగే కైమలుచు మ్రోసెను దివ్య దుందుగులు గమనించరు దివి గల దేవతలు కైమలుచు మ్రోసెను దివ్య దుందుగులు గమనించరు దివి గల దేవతలు ఆడరో పాడరో అప్సరోగణము వీడే మూలిందరో విభవము నేడు ఆడరో పాడరో అప్సరోగణము ఆడరో పాడరో అప్సరోగణము వెలయగలక్ష్మీ విభుని పెండ్లికిని బలసి అంకురార్పణమదివో వెలయగలక్ష్మీ విభుని పెండ్లికిని బలసి అంకురార్పణమదివో కలగొనని చేరు గంధాక్షతలవే చెలగి కైకొనరు శ్రీ వైష్ణవులు కలగొనని చేరు గంధాక్షతలవే చెలగి కైకొనరు శ్రీ వైష్ణవులు ఆడరో పాడరో అప్సరోగణము వీడే మూలిందరో విభవము నేడు ఆడరో పాడరో అప్సరోగణము ఆడరో పాడరో అప్సరోగణము ప్రారంభాం విఘ్నో మణిమధ్యమాం స్మదాచార్యపర్యంతాం వందే గురుపరంపరాం. అత భగవతో మహాపురుషస్య శ్రీమదాదినారాయణస్య అజింత్యాత్ ప్రత్యమతిజ్ఞాపానస్య అజింత్యాత్ పరిమితజ్ఞా పరిమాణస్య మధ్యే అతల వితల సుతల తల రసాతల మహాతల పాతాళాఖ్య సప్తలోకానాం ఊర్ధ్వభాగే భూలోకే వర్లోక స్వర్లోక మహర్లోక జనోలోక తపోలోక సత్యలోకాఖ్య షల్లోకానామదో భాగే మహానాలాయమానస్య ఫణిరాజశ్చేజస్య సహస్రఫణాఫణిమండలమండితే ఐరావత పుండరేక వామన కుముదాంజన పుష్పదంత సార్వభౌమ అష్టదిగ్దండి సుంటాద్దండోద్దంబితే
अमरावते तेजोवते संयमरक्षोवते सिन्धुमते गन्धवत्यलकावते यशोवते त्वष्टदेवोपरि विराजिते इन्द्राग्नियमनिरुतिवरुणवायुकुबेर ईशानाख्य अष्टलोकपालकपरिपालिते लोकान् लोकान् चलवलयिते लवणेक्षुरासर्पिर्दधिक्षेरसुद्धोदकाख्य सप्तान्न परिवृते जम्बूप्लक्सकुचक्रौञ्च शाकशान् मुष्कराख्य सप्तद्वीपद्भीपिते माहेन्द्रमलयमुद्रुक्ष्वदिन्द्यपारयात्राख्य सप्तकुलपर्वतविराजिते भारत किं पुरुष हरेरावतभद्रास्वकेतुमाला हिरण्यकरमनुकुरवर्षाख्यवर्षाणां मध्ये भरतवर्षे भरतखण्डे महासरोरुहाकार 50 कोटि योजन विस्तीर्ण भूमण्डले लक्षयोजन विस्तीर्ण जम्बूद्वीपे दण्डकारुण्ये प्रजापति क्षेत्रे कर्मभूमौ अवन्ते कुरुक्षेत्रादि समभूमध्यरेखायाः पूर्वदिग्भागे कृष्णाकावेर्योर्मध्यप्रदेशे आदिवराह क्षेत्रे वेङ्कटाचले सकलदेवता सन्निधौ सकलजगद्द्रष्टुः प्रार्थयज्जीवनो ब्रह्मणोद्विदेयपरार्थे प्रथमवर्षे प्रथमपक्षे प्रथमे हनि द्वितीयायामे एजन्मनि च एतक्षणपर्यन्तं बाल्ययौवनकौमारवार्धकेषु रहसि प्रकाशे च आवृत्तनावृत्तमहापादकादि समस्तदुरितक्षयार्थं ततपूर्वेषां दशापरेषां मद्वंश्यानां मातृवंश्यानां सर्वेषां पितॄणां च कुम्भेपाकलौकितदामादिपसङ्गातः कालसूत्रादि विविधेभ्यो महाघोरेभ्यो नरकेभ्यः वृत्तैस्तुलैः सूर्यमण्डलपर्यन्तम् आमोद ब्रह्मोद संहोद वैकुण्ठाख्यलोकेषु सालोक्य सारूप्य सामीप्य सायुज्यमिति चतुर्विधमोक्षफलसिद्ध्यर्थम् श्रीलक्ष्मीनारायणप्रीत्यर्थम् भृगुमरीचित्रकस्यपादिभिः कोटिचातुर्लक्षप्रणानेन दिव्यवैदिकविधानेन नानाविधशास्त्रोक्तमार्गेण वेदोक्तप्रकारेण विघ्नसोक्तप्रकारेण हेमाद्यकन्यादानफलावाप्त्यर्थम् कन्यादानं करिष्ये। अस्य श्रीमदादिनारायणस्य अनेककोटिब्रह्माण्डनायकस्य अनन्तकल्याणगुणगणगाम्भीर्यस्य दिव्यमङ्गलविग्रहस्य शङ्खचक्रगदापद्माङ्कित कोटिसूर्यप्रकाशस्य श्रीमतो वैकुण्ठनायकस्य श्रीमद्वैगानसभगवस्यास्त्रोक्तमार्गेण आङ्गेरसभारस्पत्य भारद्वाजत्रयाऋषेयप्रवरान्वित भारद्वाजगोत्रोद्भवस्य पञ्चविधव्योः प्रवर्तमानस्य परतद्विभवव्योऽन्तर्यामी अर्चावतारस्वरूपस्य श्रीमहाविष्णोः परब्रह्मणोन्नत्रे आङ्गेरसभारस्पत्य भारद्वाजत्रयाऋषेयप्रवरान्वित भारद्वाजगोत्रोद्भवस्य जगत्कारणभूतस्य मूलप्रकृतिस्वकीयमानस्य त्रिगुणात्मकस्य गुणत्रयकर्मणोक्षादिवसात् उत्पस्थितलयकारणभूतस्य श्रीमहाविष्णोः परवासुदेवशर्मणः पौत्राय आङ्गेरसभारस्पत्य भारद्वाजत्रयाऋषेयप्रवरान्वित भारद्वाजगोत्रोद्भवस्य समस्तदेवतानिकुटमकुटमनिगणविजृम्भित पादारविन्दस्य श्रीमहाविष्णोः आदिनारायणशर्मणः पुत्राय आङ्गेरसभारस्पत्य भारद्वाजत्रयाऋषेयप्रवरान्वित भारद्वाजगोत्रोद्भवाय भक्तलोकपरिपालनाय किरीटहारकेयूर दिव्याभरणभूषिताय दिव्यकौस्तुभालङ्कृताय दिव्यपीताम्बरधराय दिव्यमाल्योशोभिताय प्रपन्नपारिजाताय निजावताराय स्वर्णगरुडवाहनारूढाय अचिन्त्यात्मकनित्ययौवन स्वभावलावण्यतेजोरत्नाकराय अखिलशाखाध्यायिनो अखिललोकपवित्रगोत्राय श्रवणनक्षत्रे मकररासौ जाताय श्री श्रीनिवासस्वामी परब्रह्मणे वराय ऋग्यदश्यामादर्वण सकलवेदाध्यायिनी भार्गवत्योनोक्तवाना उर्ववेदलपञ्चानुषेयप्रवरान्वित भार्गवसगोत्रोद्भवीं सर्वालङ्कारवतीं सुराङ्गना संसेवितपादारविन्दां श्रीमहाविष्णोः वक्षस्थलनिवासिनीम् आनन्दगुणात्मिकां मूलप्रकृतिरूपाम् उत्तरफल्गुनी नक्षत्रे कन्यारासो जातां भृगो सङ्कल्पतनयाम् इमां श्रीदेवीनाम्नीं कन्या वृणीमहे वृणीत्वं धास्यामि। ऋग्यजुष्यामादर्वण सकलवेदाध्यायिनीं काश्यपावत्सारणैत्रिवत्रयारुषेयप्रवरान्वित काश्यपसगोत्रोद्भवीं सर्वालङ्कारवतीं सुराङ्गना संसेवितपादारविन्दां श्रीमहाविष्णोः
ಅತ್ಯಂತ ಮನೋಹರೀಂ ಅತ್ಯಂತ ಸೌಂದರ್ಯವತೀಂ ರೇವತಿ ನಕ್ಷತ್ರೆ ಮೀನರಾಸೋ ಜಾತಾಂ ಕಶ್ಯಪ ಪ್ರಜಾಪತೆ ಸಂಕಲ್ಪದನಯಾಂ ಇಮಾಂ ಭೂದೇವೀನಾಂನೀಂ ಕನ್ಯಾ ವೃಣೀಮಹೇ ವೃಣೀತ್ವಂ ಧಾಸ್ಯಾಮಿ. ಕನ್ಯಾಂ ಕನಕ ಸಂಪನ್ನ ಕನಕಾಭರಣೈರ್ಯುತಾಂ ದಾಸ್ಯಾಮಿ ವಿಷ್ಟವೇ ತುಭ್ಯಂ ಬ್ರಹ್ಮಲೋಕಚಿಕೇಶೈ ಕನ್ಯಾಂ ಫಲಂಕೃತಾಂ ಸಾಧ್ವೀಂ ಸುಶೀಲಾಯ ಸುಮೇಧಸೆ ಪ್ರಯತೋಹಂ ಪ್ರಯಚ್ಚಾಮಿ ಧರ್ಮಕಾಮಾರ್ಥಸಿದ್ಧಯೇ ವಿಶ್ವಂಬರಾ ಸರ್ವಭೂತ ಸಾಕ್ಷಿಣ್ಯ ಸರ್ವದೇವತಾಃ ಇಮಾಂ ಕನ್ಯಾಂ ಪ್ರದಾಸ್ಯಾಮಿ ಪ್ರೀಣಾದು ಕಮಲಾಪತಿಃ. ಕನ್ಯಾದಾನ ಮುಹೂರ್ತಸ್ತು ಮುಹೂರ್ತೋಸ್ತು ಸುಪ್ರತಿಷ್ಠಿತಮಸ್ತು ಶುಭಗುಂ ಶುಭಂ. ಮಸ್ತು ಶುಭಗುಂ ಶುಭಂ ಎಂಬುದಾಗಿ ಲೋಕಕ್ಕೆ ಶುಭವನ್ನು ಕೋರುತ್ತಾ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನ ಕಲ್ಯಾಣ ಚಕ್ರವರ್ತಿಯ ಕಲ್ಯಾಣೋತ್ಸವ ಕಾರ್ಯಕ್ರಮವನ್ನು ಅರ್ಚಕ ವರೇಣ್ಯರು ಬಹಳ ಭಕ್ತಿಯಿಂದ ನೆರವೇರಿಸಿಕೊಡುತ್ತಿದ್ದಾರೆ. ಇಂತಹ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಾಗಿಗಳಾಗ್ತಾ ಇದ್ದೇವೆ. ಲೋಕದೆಲ್ಲೆಡೆಯಿಂದಲೂ ಕೂಡ ಬ್ರಹ್ಮಾದಿ ದೇವತೆಗಳು ಬಂದಿದ್ದಾರೆ, ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ, ಭಗವಂತನ ಪರಮಾನುಗ್ರಹವನ್ನು ಪಡೆದುಕೊಳ್ತಾ ಇದ್ದಾರೆ. ಶ್ರೀದೇವಿ ಭೂದೇವಿಯಮ್ಮನವರು ಹಾಗೂ ಶ್ರೀ ಶ್ರೀನಿವಾಸ ದೇವರು ವಿಶೇಷವಾದ ರೀತಿಯಿಂದ ಪ್ರತಿನಿತ್ಯ ಕಲ್ಯಾಣೋತ್ಸವವನ್ನು ವೈಖಾನಸ ಆಗಮುಕ್ತ ಪ್ರಕಾರವಾಗಿ ಪಡೆದುಕೊಳ್ಳುತ್ತಾ ಭಕ್ತ ಕೋಟಿಯನ್ನು ಅನುಗ್ರಹಿಸುತ್ತಿದ್ದಾರೆ. ಇಂತಹ ಸರ್ವಶ್ರೇಷ್ಠವಾದಂತಹ ಕಲ್ಯಾಣೋತ್ಸವದಲ್ಲಿ ಮಂಗಳಕರವಾದಂತಹ ಮಾಂಗಲ್ಯ ಪೂಜೆ ಅನ್ನುವ ಘಟ್ಟವನ್ನು ನಾವೆಲ್ಲರೂ ವೀಕ್ಷಿಸುತ್ತಿದ್ದೇವೆ. ಅಗ್ನಿ ಪ್ರತಿಷ್ಠೆ ಅನ್ನುವಂತಹ ಕಾರ್ಯಕ್ರಮವನ್ನು ಅರ್ಚಕ ವರೇಣ್ಯರು ನೆರವೇರಿಸಿಕೊಟ್ಟಿದ್ದಾರೆ. 33 ಕೋಟಿ ದೇವತೆಗಳ ಪ್ರತಿನಿಧಿಯಾಗಿ ಅಗ್ನಿಕುಂಡದಲ್ಲಿ ಅಗ್ನಿದೇವರ ಪ್ರತಿಷ್ಠೆಯನ್ನು ಮಾಡಿ ಅಗ್ನೇಯ ನಯ ಸುಪಥ ರಾಯ ನಮ್ಮೆಲ್ಲರನ್ನ ಉತ್ತಮ ಮಾರ್ಗದಲ್ಲಿ ಕರೆದುಕೊಂಡು ಹೋಗು ಎಂಬುದಾಗಿ ಸ್ವಸ್ತಿ ಶ್ರದ್ಧಾ ಮೇಧಾಮೇಶ ಪ್ರಜ್ಞಾಂ ವಿದ್ಯಾಂ ಬುದ್ಧಿಂ ಶ್ರಿಯಂ ಬಲಂ ಆಯುಷ್ಯಂ ತೇಜ ಆರೋಗ್ಯಂ ದೇಹಿಮೆ ಹವ್ಯವಾಹನ ಎಂಬುದಾಗಿ ಆ ಹವ್ಯವಾಹನವನ್ನು ಆ ಅಗ್ನಿದೇವರನ್ನು ಪ್ರಾರ್ಥಿಸುತ್ತಾ ತದನಂತರದಲ್ಲಿ ಮಧುಪರ್ಕ ನಿವೇದನೆಯನ್ನು ಮಾಡಿದ್ದಾರೆ. ತೆರೆಯ ಮೆರೆಯಲ್ಲಿ ಶ್ರೀನಿವಾಸ ದೇವರಿಗೆ ಹಾಲು ಜೇನು ಮೊಸರು ಮುಂತಾದವುಗಳನ್ನು ಅರ್ಪಿಸಿ ವಿಶೇಷವಾದ ರೀತಿಯಲ್ಲಿ ಮಧುಪರ್ಕ ನಿವೇದನೆಯನ್ನು ಮಾಡಿ ನೂತನ ವಸ್ತ್ರಗಳ ಸಮರ್ಪಣೆಯನ್ನು ಶ್ರೀನಿವಾಸ ದೇವರಿಗೆ ಶ್ರೀದೇವಿ ಭೂದೇವಿ ಅಮ್ಮನವರಿಗೂ ಕೂಡ ಅರ್ಚಕ ವರೇಣ್ಯರು ಮಾಡಿದಂತಹ ದೃಶ್ಯವನ್ನು ನಾವೆಲ್ಲರೂ ವೀಕ್ಷಿಸಿದ್ದೇವೆ. ಶರೀರ ಅನ್ನತಕ್ಕಂತಹದ್ದು ವಸ್ತ್ರ ಆತ್ಮನಿಗೆ ಆ ಭಗವಂತ ಕೊಟ್ಟಿರ್ತಕ್ಕಂಥದ್ದು. ಯಾವಾಗ ಈ ಶರೀರ ಜರ್ಜರಿತವಾಗ್ತದೋ ಆಗ ಮಲಿನವಾದಂತಹ ವಸ್ತ್ರವನ್ನು ಬಿಟ್ಟು ಶುದ್ಧವಾದಂತಹ ವಸ್ತ್ರವನ್ನು ಯಾವ ರೀತಿಯಾಗಿ ಮನುಷ್ಯ ಧರಿಸುತ್ತಾನೋ ಅದೇ ರೀತಿಯಾಗಿ ಆತ್ಮವೂ ಕೂಡ ಈ ಮಲಿನವಾಗಿರ್ತಕ್ಕಂತಹ ವೃದ್ಧಾಪ್ಯಾದಿ ದೋಷಗಳಿಂದ ಕೂಡಿ ದುಃಖವನ್ನು ಅನುಭವಿಸ್ತಾ ಇರತಕ್ಕಂತಹ ಶರೀರವನ್ನು ಕೂಡ ಬಿಟ್ಟು ಮತ್ತೊಂದು ಶರೀರವನ್ನು ನೂತನ ವಸ್ತ್ರವನ್ನು ಧರಿಸುವಂತೆ ಧರಿಸ್ತಕ್ಕಂತಹದ್ದು. ಈ ಅಂಶವನ್ನು ಗೀತೆಯಲ್ಲಿ ಕೃಷ್ಣ ತಿಳಿಸಿಕೊಟ್ಟಿದ್ದಾನೆ. ಅಂತಹ ಅದ್ಭುತವಾದಂತಹ ನಮ್ಮೆಲ್ಲರಿಗೆ ಈ ಜೀವನವನ್ನು ನಡೆಸಿಕೊಳ್ಳಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂತಹ ವಸ್ತ್ರವನ್ನು ಶರೀರ ರೂಪವಾದ ವಸ್ತ್ರವನ್ನು ನೀಡಿದಂತಹ ಭಗವಂತನಿಗೆ ಕೃತಜ್ಞತೆಯ ರೂಪದಲ್ಲಿ ಎಲ್ಲ ಭಕ್ತರ ಪರವಾಗಿ ಅರ್ಚಕ ವರೇಣ್ಯರು ನೂತನ ವಸ್ತ್ರಗಳ ಸಮರ್ಪಣೆಯನ್ನು ಮಾಡಿದ ದೃಶ್ಯವನ್ನು ನೋಡಿದ್ದೇವೆ. ಅದೇ ರೀತಿಯಾಗಿ ಶ್ರೀದೇವಿ ಭೂದೇವಿ ಅಮ್ಮನವರಿಗೂ ಕೂಡ ನೂತನ ರೇಷ್ಮೆಯ ವಸ್ತ್ರಗಳ ಸಮರ್ಪಣೆಯನ್ನು ಮಾಡಿ ವಸ್ತ್ರ ಸಮರ್ಪಣೆ ಎನ್ನುವ ಕೈಂಕರ್ಯವನ್ನು ನೆರವೇರಿಸಿಕೊಟ್ಟಿದ್ದಾರೆ. ಅದಾದ ನಂತರ ಕನ್ಯಾದಾನ ಮತ್ತು ಮಹಾ ಸಂಕಲ್ಪದ ಉಚ್ಚಾರಣೆಯನ್ನು ಮಾಡಿರ್ತಕ್ಕಂತಹದ್ದು. ಕನ್ಯಾದಾನ ಶ್ರೀದೇವಿ ಭೂದೇವಿ ಅಮ್ಮನವರ ಗೋತ್ರ ಪ್ರವರಾದಿಗಳನ್ನು ಉಚ್ಚರಿಸುತ್ತಾ ಶ್ರೀನಿವಾಸ ದೇವರ ವಂಶ ಪರಂಪರೆಯ ವರ್ಣನೆಯನ್ನು ಮಾಡುತ್ತಾ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನನ್ನು ಭಜಿಸುತ್ತಾ ವಿಶೇಷವಾದ ರೀತಿಯಲ್ಲಿ ಸ್ವಾಮಿಯ ಕೃಪಾಪೂರ್ಣವಾದ ದೃಷ್ಟಿ ನಮ್ಮೆಲ್ಲರ ಮೇಲಿರಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಸಲ್ಲಿಸಿ ಅದ್ಭುತವಾದ ರೀತಿಯಲ್ಲಿ ಕನ್ಯಾದಾನ ಮಹಾ ಸಂಕಲ್ಪವನ್ನು ನೆರವೇರಿಸಿಕೊಟ್ಟಿದ್ದಾರೆ. ತದನಂತರ ಶುದ್ಧೋದಕದಿಂದ ಮಂಗಳಕರವಾದ ಮಾಂಗಲ್ಯಗಳನ್ನು ಅಭಿಷೇಕಿಸಿ ಸ್ವಾಮಿಯ ಮುಂಭಾಗದಲ್ಲಿ ಹರಿವಾಣ, ಅದರ ಮೇಲೆ ತೆಂಗಿನಕಾಯಿ ಮೇಲೆ ಆ ಮಂಗಳಕರವಾದ ಮಾಂಗಲ್ಯಗಳನ್ನು ಇರಿಸಿ ಅರಶಿಣ, ಕುಂಕುಮ, ಗಂಧ, ಪುಷ್ಪ, ಅಕ್ಷತೆ ಇವುಗಳನ್ನು ಸಮರ್ಪಣೆ ಮಾಡಿ ಕಟ್ಟ ಕಡೆಯಲ್ಲಿ ಅನೇಕ ಉಪಚಾರ ಪೂಜೆಗಳನ್ನು ಸಲ್ಲಿಸಿದ ನಂತರ ಸ್ವಾಮಿಯ ಕೈಯನ್ನು ಮುಟ್ಟಿಸಿ
ಶ್ರೀದೇವಿ ಮತ್ತು ಭೂದೇವಿ ಅಮ್ಮನವರ ಕುರುಳಿಗೆ ಆ ಮಾಂಗಲ್ಯದ ಸಮರ್ಪಣೆಯನ್ನು ಮಾಡ್ತಕ್ಕಂತಹದ್ದು ಮಾಂಗಲ್ಯ ಧಾರಣ ಮಹೋತ್ಸವ ಅನ್ನತಕ್ಕಂತಹದ್ದು ಅತ್ಯಂತ ಭಕ್ತಿಯಿಂದ ಆಚರಿಸಲ್ಪಡುತ್ತಿದೆ. ವೈಖಾನಸಾಗಮ ಹೇಳಿದಂತಹ ವಿಧಿವಿಧಾನಗಳನ್ನು ಅನುಸರಿಸುತ್ತಾ ಅರ್ಚಕ ವರೇಣ್ಯರು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನ ಕಲ್ಯಾಣ ಮಹೋತ್ಸವ ಕಾರ್ಯಕ್ರಮವನ್ನು ನೆರವೇರಿಸಿಕೊಡುತ್ತಿದ್ದಾರೆ. ನಾವೆಲ್ಲರೂ ಕೂಡ ಕಾರ್ಯಕ್ರಮದ ಪ್ರತ್ಯಕ್ಷ ಪ್ರಸಾರವನ್ನು ವೀಕ್ಷಿಸುತ್ತಾ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿ ಆ ಭಗವಂತನ ಭಗವತಿಯರ ಶ್ರೀದೇವಿ ಭೂದೇವಿ ಅಮ್ಮನವರ ಕೃಪೆಗೆ ಪಾತ್ರರಾಗ್ತಾ ಇದ್ದೇವೆ. ಮಂಗಳಕರವಾದ ಮಾಂಗಲ್ಯ ಪೂಜೆಯ ಪರಿಸಮಾಪ್ತಿ ಆಗ್ತಾ ಇದ್ದಂತೆಯೇ ಸ್ವಾಮಿಯ ಕೈಯನ್ನು ಮುಟ್ಟಿಸಿ ಶ್ರೀದೇವಿ ಭೂದೇವಿ ಅಮ್ಮನವರ ಕುಳಿಗೆ ಮಾಂಗಲ್ಯದ ಸಮರ್ಪಣೆಯನ್ನು ಮಾಡಿ ಮಾಂಗಲ್ಯ ಧಾರಣ ಮಹೋತ್ಸವವನ್ನು ನೆರವೇರಿಸಿಕೊಡುತ್ತಾರೆ. ವೀಕ್ಷಿಸಿ ಕೃತಕೃತ್ಯರಾಗೋಣ. ರಮಾರಮಣ ಗೋವಿಂದ ಗೋವಿಂದ ಧರಾರಮಣ ಗೋವಿಂದ ಗೋವಿಂದ ಸಪ್ತಗಿರಿವಾಸ ಶೇಷೇ ನಿವಾಸ ಶ್ರೀ ವೆಂಕಟೇಶ ಗೋವಿಂದ ಗೋವಿಂದ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಪ್ರಜಾಪತಿಸ್ಸೋ ಮಗುಂ ರಾಜಾನಮಸೃಜತ ಮಂತ್ರಜೋ ವೇದ ಅನ್ವಸೃಜ್ಯಂತ ತಾನ್ ಹಸ್ತೆ ಕುರುತ ಅತಃ ಸೀತಾ ಸಾವಿತ್ರೀ ಮಾಂಗಲ್ಯಂ ತಂತು ನಾನೇನ ಲೋಕರಕ್ಷಣ ಹೇತವೇ ಕಂಠೆ ಬಧ್ನಾನಿ ಸುಭಗೆ ಶ್ರೀದೇವ್ಯೈ ನಮಃ. ಮಾಂಗಲ್ಯಧಾರಣಂ ಕರೋಮಿ. ಪ್ರಜಾಪತಿಸ್ಸೋ ಮಗುಂ ರಾಜಾನಮಸೃಜತ ಮಂತ್ರಜೋ ವೇದ ಅನ್ವಸೃಜ್ಯಂತ ತಾನ್ ಹಸ್ತೈ ಕುರುತ ಅತಃ ಸೀತಾ ಸಾವಿತ್ರೀ ಮಾಂಗಲ್ಯಂ ತಂತು ನಾನೇನ ಲೋಕರಕ್ಷಣ ಹೇತವೇ ಕಂಠೆ ಬಧ್ನಾನಿ ಸುಭಗೆ ರಕ್ಷತ್ವಂ ಭುವನತ್ರಯಂ. ಭೂದೇವ್ಯೈ ನಮಃ. ಮಾಂಗಲ್ಯಧಾರಣಂ ಕರೋಮಿ. ಮಾಂಗಲ್ಯಧಾರಣ ಮುಹೂರ್ತಸ್ಸು ಮುಹೂರ್ತೋಸ್ತು ಸುಪ್ರತಿಷ್ಠಿತಮಸ್ತು ಶುಭಾಗುಂ ಶುಭ. ఎటువంటి మోహము ఈ పెకునాతని మీద ఎటువంటి
स्वप्नो भवति नेतिष्ठौ यस्यावससौ ज्येष्ठौ अवजक्ष्मनो वेडुकं समजोनयेद् स्वाहा त्वमग्ने अजासन्यजासन् गितः अजासन् हव्यपोषे यानो देहे वेषतः स्वाहा ॐ भू स्वाहा ॐ भुव स्वाहा ॐ स्वस्वाहा ॐ भूर्भुवस्वस्मादितेन्वमग्गुस्ताः अनुमतेन्वमग्गुस्ताः देवसवित प्रासावीः प्राणानां जामस्यां सुहृदौ श्रीनिवासस्वामिनः वैवाहिकोत्सकर्माङ्गम् औपासनाख्यौ लाजहोमं करिष्ये अदितेन मन्यस्व अनुमतेन मन्यस्व सरस्वतेन मन्यस्व देवसवित प्रसुवा लाजानमित्यभिगार्य इमां लाजानावपामि समृद्धिकरणान् मम तुभ्यं च संवदनात् तदग्निरुणमन्यताम् यन्नाद्रुपब्रोदेज्ञो लाजानावपन्ते दीर्घाजुरस्तु मे पतिरेदन्ता ज्ञातजो मम स्वाहा लाजानावपामि समृद्धिकरणान् मम तुभ्यं च संवदनात् तदग्निरुणमन्यताम् यन्नाद्रुपब्रोदेज्ञो लाजानावपन्ते दीर्घायुरस्तु मे पतिरेदन्ता ज्ञातजो मम स्वाहा इमां लाजानावपामि समृद्धिकरणान् मम तुभ्यं च संवदनात् तदग्निरुणमन्यताम् यन्नाद्रुपब्रोदेज्ञो लाजानावपन्ते दीर्घायुरस्तु मे पतिरेदन्ता ज्ञातजो मम स्वाहा ओं भूस्वाहा ओं भुवस्वाहा ओं सुस्वाहा ओं भूर्भुवस्वस्वादितेन्वमग्गुस्तान्मदेन्वमग्गुस्ताः देवसवितप्रासावीः प्राणानां जामस्यां स्मृतिदो श्रीनिवासस्वामिनः वैवाहिकोत्सकर्माङ्गो औपासनाख्यो सर्वदोषप्रायश्चित्तार्थम् अतो देवादिवैष्णवं होष्ये दितेन मन्यस्व अनुमतेन मन्यस्व सरस्वतेन मन्यस्व देवसवितप्रसुभावं मतो देवावन्तनो यतो विष्णुर्विचक्रमे पृथिव्या सप्तधाम विस्वाहा इदं विष्णुर्विचक्रमे त्रयधानतदेवतं समूढमस्य भागं त्रय स्वाहा त्रीणि पदा विचक्रमे विष्णुर्गोपादाब्जः ततो धर्माणि धारयन् स्वाहा विष्णो कर्माणि पस्कितगितो प्रधानि पस्पसे इन्द्रस्वयुज्जस्सखा स्वाहा तद्विष्णो परमं पदकं ददा पश्यन्तु शौर्यः दिवे विदक्षुरादग्गुस्वाहा तद्विप्रासो पञ्चभोजाग्वाकुं सस्यमिन्ददे विष्णोर्यत्परमं पदग्गुस्वाहा ओं भूस्वाहा ओं भुवस्वाहा ओं सुवस्वाहा ओं भूर्भुवस्वस्वाहा अदितेन्वमग्गुस्तान्मदेन्वमग्गुस्ताः देवसवितप्रासावीः प्राणानां यामस्यां स्मृतिदो श्री श्रीनिवासस्वामिनः वैवाहिकोत्सकर्माङ्गम् औपासनाख्यौ उपरिट्टादन्तहोमं करिष्ये दितेन मन्यस्व अनुमतेन मन्यस्व सरस्वतेन मन्यस्व देवसवितप्रसुभा यदस्य कृपरोत्तरीरिचं विद्वान्योनिमिहाकरम् अग्निश्वट्टुटुकद्विद्वान् सर्वग्गुसुगतं करोति स्वाहा अग्नये एष्टकृताहुतेनां कामानागुंसमध्ये त्रये स्वाहा अग्नये स्वाहा अग्निन्नादाय स्वाहा अग्नेनपतये स्वाहा प्रजापतये स्वाहा इंद्राय स्वाहा विश्वेभ्यो देवेभ्यो स्वाहा सर्वाभ्यो देवताभ्यो स्वाहा सर्वत्रैवादिष्टकं सर्वत्रैवानादिष्टं दैवतममुष्मै स्वाहा अग्नये शुद्धकृते स्वाहा वास्तुपदे नमो वास्तुपतये स्वाहा यन्म आत्मा भूदग्निस्तत्पुनरागाः जातवेदाविचर्षणि स्वाहा पुनरग्निश्चक्षुरदात् पुनरिन्द्रो बृहस्पतिः पुनर्मे स्वमायमाञ्चक्षरादत्यमक्ष स्वाहा इष्टेभ्य स्वाहा वषणनिष्टेभ्य स्वाहा बृहस्पत्यै स्वाहा विष्कृत्यै स्वाहा दौराद्यै स्वाहा दैवीभ्य स्वाहा तनूभ्य स्वाहा समृद्ध्यै स्वाहा सर्वसमृद्ध्यै स्वाहा एदो ओष्येदसे महि स्वाहा समिदसे तेजोसे तेजोमयिदे स्वाहा यमस्य दें मृत्योर्मो पाहि स्वाहा सोमस्य देमि चित्तं मे पाहि स्वाहा वाजोर्देमहि प्राणान् मे पाहि स्वाहा ब्रह्मणो देमहि बुद्धिं मे पाहि स्वाहा सप्तते अग्ने समितः सप्तजिह्वा सप्तऋषयः सप्तधाम प्रियाणि सप्तहोत्रा सप्तधात्वा जनन्त सप्तजोनिर्रार्पणस्वा कृते न स्वाहा अग्निर्भुक्तगुस्वाहा वेदर्भुक्तगुस्वाहा ज्योर्भुक्तगुस्वाहा अग्निर्जेर्णं वेदिर्ज्योर्णं ज्योर्भूर्णं पृथिवे जेर्णं वोषाप्सरस्येवजेर्णगुस्वाहा
ಋತದಾನ ವಿದ್ಮ ಅನಟ್ಟುಭೃತೇನ ಪೂರ್ಣಮಾಹುತಿಂಜುಹೋಮಿ ಮನಸ ಪ್ರಜಾಪತಯೇ ಸ್ವಾಹ ಆದ್ಯಶೇಷಂ ಇಂದ್ರಾಯ ಜುಹೋಮಿ ಸ್ವಾಹ ಅಗ್ನಿಸೃಪ್ಯದೋ ವೇದಸೃಪ್ಯದೋ ಜ್ಯೋತಿಸೃಪ್ಯದೋ ಪೃಥ್ವೀಸೃಪ್ಯದೋ ಬ್ರಹ್ಮಾದ್ಯಾಸೃಪ್ಯಂತಾಂ ಅದಿತೇನ್ವಮಗ್ಗುಸ್ತಾಃ ಅನುಮತೇನ್ವಮಗ್ಗುಸ್ತಾಃ ಸರಸ್ವತೇನ್ವಮಗ್ಗುಸ್ತಾಃ ದೇವಸವಿದ ಪ್ರಾಸಾವೀಃ पवित्रमसि पवित्रं मे भूया स्वाहा सर्वमसि सर्वं मे भूया स्वाहा अक्षितमक्षित्ये जुहो अक्षितमा ए श्रेष्ठाम् सर्वान् प्रसमोह्य ग्रन्थिं विसृज्य विप्रोक्ष्य आप्यायन्तामिति जुहोति आप्यायन्तामापवोषधयो मरुतां वृषस्वततो नो वृष्टिमेरय स्वाहा सुध्यन्तान्ते वसदनकुं सुध्यन्तान्ते वसदनं भूतिस्मातेर्लभते नित्यकुं सर्वयज्ञकृतं भवेत् अग्निर्मारुतयोर्भूतिः आदित्यः सोमो नमः त्रयायुषं जमदग्ने कश्यपस्य त्रयायुषं देवानां त्रयायुषं तन्मे अस्तु त्रयायुषं दीर्घायुत्वाय बलाय सताय सतं च वर्षः त्रयायुषं तानवोर्जेददातर्ना महेरना जगत्ससे यो वस्य वदमो रदेरवमादरः तस्मारङ्गमामभोजस्य क्षजा यजन्वदा आपो जनयदाचनः मंत्रहीनं क्रियाहीनं भक्तिहीनं कृतासनायत् कृतन्तु मया देवा परिभुवनस्वतश्च वै प्रायश्चित्तानि शेषाणि होमकर्माणि वै तानि शेषाणि शेषेण श्रीकृष्णा स्मरणं बुधं कायेन वाचा मनसेन्द्रियेण वा बुद्धात्मना वा प्रकृते स्वभावात् करोमि यद् सकलं परस्मै श्रीमन्नारायणाय समर्पयामि ब्रह्मणे नमः सोमाय नमः पुनर्पाद्यर्घ्यं समर्पयामि ब्रह्मणे नमः सोमाय नमः यदा सुखमदास्तां प्रतिष्ठापयामि क्षोभनार्थं क्षेमाय पुनरागमनाय च अग्निपुरुषाय नमः कुलोपहारं निवेदयामि आद्योपहारं समर्पयामि तत्ब्रह्मार्पितमस्तु सर्वं श्री भूमिनीना समेत श्री श्रीनिवासार्पितमस्तु। ಹರೇ ಶ್ರೀನಿವಾಸ ಸಪ್ತಗಿರಿವಾಸ ಶ್ರೀ ವೆಂಕಟೇಶ ಗೋವಿಂದ ಗೋವಿಂದ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನ ದಿವ್ಯವಾಗಿರ್ತಕ್ಕಂತಹ ಉತ್ಸವ ನಡೀತಾ ಇದೆ. ಕಲ್ಯಾಣ ಮಹೋತ್ಸವ ಕಾರ್ಯಕ್ರಮ. ಇಂತಹ ಕಲ್ಯಾಣ ಮಹೋತ್ಸವ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಾಗಿಗಳಾಗಿ ಭಗವಂತನ ಪರಮಾನುಗ್ರಹಕ್ಕೆ ಪಾತ್ರರಾಗ್ತಾ ಇದ್ದೇವೆ. ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಚಕ ವರೇಣ್ಯರು ಅಗ್ನಿದೇವರಿಗೆ ನೈವೇದ್ಯವನ್ನು ಸಮರ್ಪಿಸಿ
ಪೂರ್ಣಾಹುತಿಯನ್ನು ಕೊಟ್ಟು ಕಟ್ಟ ಕಡೆಯಲ್ಲಿ ಸರ್ವವನ್ನು ಕೂಡ ಆ ಭಗವಂತನಿಗೆ ಅರ್ಪಿಸಿ ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜರ ಸರ್ವದೇವಾವೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾದಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಖಂಡಮಂಡನಂ ಸ್ವಾಮಿಯ ಪ್ರೀತಿಯನ್ನು ಸಂಪಾದನೆ ಮಾಡಿರತಕ್ಕಂತಹ ಕಾರ್ಯವನ್ನು ನಾವೆಲ್ಲರೂ ಕೂಡ ವೀಕ್ಷಿಸಿದ್ದೇವೆ. ಭಗವಂತನಿಗೆ ಅರ್ಪಣೆ ಮಾಡ್ತಾ ಇದ್ದಂತೆಯೇ ಮಾಡಿದಂತಹ ಕರ್ಮ ಏನಿದೆ ಅದು ಅಕ್ಷಯವಾದ ಫಲವನ್ನು ನೀಡ್ತಕ್ಕಂತಹದ್ದಾಗಿ ಭಕ್ತರನ್ನೆಲ್ಲರನ್ನು ಕೂಡ ಆನಂದ ಸಾಗರದಲ್ಲಿ ತೇಲುವಂತೆ ಮಾಡಿರುವಂತಹದ್ದು ಪ್ರತಿಯೊಬ್ಬರ ಮನಸ್ಸಿಗೆ ಬಿಟ್ಟಿರುವಂತಹ ಕಾರ್ಯ ಅದಾಗಿದೆ. ಪ್ರತಿಯೊಬ್ಬರೂ ಕೂಡ ಆ ಆನಂದವನ್ನು ಅನುಭವಿಸಿರುವಂಥವರಾಗಿರುತ್ತಾರೆ. ಅವರವರ ಸಾಕ್ಷಿ, ಅವರ ಮನಸ್ಸಾಕ್ಷಿಯೇ ಇಲ್ಲಿ ಪ್ರಮಾಣಭೂತವಾದಂತಹದ್ದಾಗ್ತದೆ. ಅಂತಹ ಸ್ವಾಮಿಯ ಕಲ್ಯಾಣ ಮಹೋತ್ಸವ ಕಾರ್ಯಕ್ರಮದಲ್ಲಿ ಆಲಯ ಸಂಪ್ರದಾಯದಂತೆ ಶ್ರೀ ವೈಷ್ಣವ ಸಂಪ್ರದಾಯದಂತೆ ವಾರಣ ಮಾಯರೆಂಬೆಂಬುವಂತಹ ಕೈಂಕರ್ಯವನ್ನು ಅರ್ಚಕವರೇಣ್ಯರು ಅನ್ನಮಾಚಾರ್ಯ ವಂಶಸ್ಥರು ಪರಸ್ಪರ ಎದುರು ಬದಲಾಗಿ ಕುಳಿತುಕೊಂಡು 2 ತೆಂಗಿನಕಾಯಿಗಳನ್ನು ಉರುಳಿಸಿಕೊಳ್ಳುವುದರ ಮುಖಾಂತರ ನೆರವೇರಿಸಿಕೊಟ್ಟಿರುವುದನ್ನು ನಾವು ನೋಡಿದ್ದೇವೆ. ತದನಂತರ ಮಾಲಾ ಪರಿವರ್ತನೆ ಅನ್ನುವಂತಹ ಕೈಂಕರ್ಯ ಸ್ವಾಮಿಯ ಕೊಳನ್ನು ಅಲಂಕರಿಸಿದಂತಹ ಗಜಮಾಲೆಯನ್ನು ಅರ್ಚಕವರೇಣ್ಯರು ಸ್ವಾಮಿಯ ಪಾದಪದ್ಮಗಳನ್ನು ನಮಿಸಿ ತೆಗೆದುಕೊಂಡು ಹೋಗಿ ಶ್ರೀದೇವಿ ಅಮ್ಮನವರ ಕೊರಳಿಗೆ ಅರ್ಪಿಸಿ ಪುನಃ ಸ್ವಾಮಿಗೆ ಸಮರ್ಪಣೆ ಮಾಡಿದ್ದಾರೆ. ಈಗ ಪುನಃ ಸ್ವಾಮಿಯನ್ನು ನಮಿಸಿ ಆ ಮಾಲೆಯನ್ನು ತೆಗೆದುಕೊಂಡು ಹೋಗಿ ಭೂದೇವಿ ಅಮ್ಮನವರ ಕೊರಳಿಗೆ ಅರ್ಪಿಸುತ್ತಾರೆ. ತಾಯಿಯನ್ನು ನಮಿಸಿ ಪುನಃ ಈ ಮಾಲೆಯನ್ನು ಸ್ವಾಮಿಗೆ ಸಮರ್ಪಣೆ ಮಾಡುವಂತಹದ್ದು. ಹೀಗೆ ಒಂದೇ ಮಾಲೆಯನ್ನು ಪರಸ್ಪರ ಬದಲಾವಣೆ ಮಾಡುವುದರ ಮುಖಾಂತರ ಮಾಲಾ ಪರಿವರ್ತನೆ ಅನ್ನುವಂತಹ ಕೈಂಕರ್ಯವನ್ನು ನೆರವೇರಿಸಿಕೊಡುವಂತಹದ್ದು. ಮಾಲಾ ಪರಿವರ್ತನೆ ಅನ್ನುವ ಕೈಂಕರ್ಯ ಪರಿಸಮಾಪ್ತಿ ಆಗ್ತಾ ಇದ್ದಂತೆಯೇ ಬಿಡಿಯ ಸಿಂಹಾಸನದಲ್ಲಿರುವಂತಹ ಶ್ರೀದೇವಿ ಭೂದೇವಿ ಅಮ್ಮನವರು ಸ್ವಾಮಿಯ ಅಕ್ಕಪಕ್ಕದಲ್ಲಿಯೇ ವಿರಾಜಿಸುತ್ತಾ ನಮ್ಮೆಲ್ಲರಿಗೆ ಆನಂದವನ್ನು ಉಂಟು ಮಾಡುತ್ತಾರೆ. ಆ ದೃಶ್ಯವನ್ನು ನೋಡ್ತಾ ಇದ್ದಂತೆಯೇ ಭಕ್ತರಲ್ಲಿ ಅತ್ಯಧಿಕ ಆನಂದ ಉಂಟಾಗಿ ಕೈಗಳನ್ನು ಮೇಲೆತ್ತಿ ನಮಿಸುತ್ತಾ ಚಪ್ಪಾಳೆಯನ್ನು ತಟ್ಟುತ್ತಾ ಸಪ್ತಗಿರಿವಾಸ ಶೇಷೇನಿವಾಸ ಶ್ರೀವೆಂಕಟೇಶ ಗೋವಿಂದ ಗೋವಿಂದ ಎಂಬುದಾಗಿ ಗೋವಿಂದನ ನಾಮಸ್ಮರಣೆಯನ್ನು ಮಾಡ್ತಾ ತಮ್ಮ ಆನಂದವನ್ನು ಅಭಿವ್ಯಕ್ತಗೊಳಿಸ್ತಕ್ಕಂಥದ್ದು. ತದನಂತರ ಶ್ರೀದೇವಿ ಭೂದೇವಿ ಸಹಿತನಾದ ಜಗದೊಡೆಯನಿಗೆ ಅಕ್ಷತಾರೋಪಣ ಕಾರ್ಯಕ್ರಮವಿರುತ್ತದೆ. ಕರ್ಪೂರ ನೀರಾಜನದ ಸಮರ್ಪಣೆಯನ್ನು ಮಾಡಿ ಸಹಾಯ ಮಾಡಿದಂತಹ ಅರ್ಚಕರನ್ನು ಸ್ವಾಮಿಯ ಮುಂಭಾಗದಲ್ಲಿ ಕುಳ್ಳಿರಿಸಿ ಕಲ್ಯಾಣದ ಅಕ್ಷತೆ ತಾಂಬೂಲ ದಕ್ಷಿಣೆ ಇತ್ಯಾದಿಗಳನ್ನು ಕೊಟ್ಟು ಸತ್ಕರಿಸುವುದರೊಂದಿಗೆ ಕಾರ್ಯಕ್ರಮ ಪರಿಸಮಾಪ್ತಿಯಾಗ್ತದೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಸರ್ವೇಪಿ ಸುಖಿನಃ ಸಂತು, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಸರ್ವೇ ಸುಗುಣಶಾಲಿನಃ. ಹರೇ ಶ್ರೀನಿವಾಸ ಸಪ್ತಗಿರಿವಾಸ ಶ್ರೀವೆಂಕಟೇಶ ಗೋವಿಂದ ಗೋವಿಂದ. ಆಪದ್ಬಾಂಧವ ಅನಾಥ ರಕ್ಷಕ ಗೋವಿಂದ ಗೋವಿಂದ. ಇದು ಅಕ್ಷತಾರೋಪಣ ಕಾರ್ಯಕ್ರಮ ಆರಂಭ ಮಾಡ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಭಗವಂತನ ಕೃಪೆಗೆ ಪಾತ್ರರಾಗೋಣ. ಹರೇ ಶ್ರೀನಿವಾಸ. ಶ್ರೀದೇವಿ ಭೂದೇವಿ ಅಮ್ಮನವರ ಹಾಗೂ ಶ್ರೀನಿವಾಸ ದೇವರ ಕಲ್ಯಾಣ ಮಹೋತ್ಸವ ಕಾರ್ಯಕ್ರಮದಲ್ಲಿ ಅಕ್ಷತಾರೋಪಣ ಕಾರ್ಯಕ್ರಮ ವೀಕ್ಷಿಸಿ ಧನ್ಯರಾಗ್ತಾ ಇದ್ದೇವೆ. ಹರೇ ಶ್ರೀನಿವಾಸ. పిడికిట తలంబ్రాల పెండ్లి కూతురు, పిడికిట తలంబ్రాల పెండ్లి కూతురు, కొంత పెడమరలి నవ్వినే పెండ్లి కూతురు. పిడికిట తలంబ్రాల పెండ్లి కూతురు, కొంత పెడమరలి నవ్వినే పెండ్లి కూతురు. పిడికిట తలంబ్రాల పెండ్లి కూతురు,
కొంత పెడమరలి నవ్వీనే పెండ్లి కూతురు